ವೀಕ್ಷಕರೇ ನಮಸ್ಕಾರ. ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾವು ಇವತ್ತು ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ಚರ್ಚೆನ ನಡೆಸ್ತಾ ಇದ್ದೀವಿ. ಅದೇ ನಮ್ಮ ನಾಡಹಬ್ಬ ದಸರಾ ಬಗ್ಗೆ. ಹೌದು, ನವರಾತ್ರಿ ಆಚರಣೆ ಹೇಗೆ, 9 ದಿನಗಳ ಕಾಲ ನವಶಕ್ತಿ ನವ ದುರ್ಗೆಯರ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಗುರುಗಳಾದಂತಹ ಸೌಮಿತ್ರ ಗುರುಜಿಯವರು. ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಗುರುಜಿ, ಈ ಒಂದು ವರ್ಷದಲ್ಲಿ 2 ಬಾರಿ ನವರಾತ್ರಿ ಅನ್ನುವಂಥದ್ದು ಬರುತ್ತೆ. ಮೊದಲನೇದು ವಸಂತ ನವರಾತ್ರಿ ಅಂತ ಹೇಳಿ ಚೈತ್ರ ಮಾಸದಲ್ಲಿ ಬರುವಂಥದ್ದು, ಅಂದರೆ ರಾಮನವಮಿ ಸಮಯದಲ್ಲಿ. ಮತ್ತೊಂದು ಆಶ್ವಯುಜ ಮಾಸದಲ್ಲಿ ಬರುವಂಥದ್ದು ಶರನ್ನವರಾತ್ರಿ ಅಂತ ಹೇಳಿ, ಶಾರದಾ ಶರನ್ನವರಾತ್ರಿ ಅಂತಲೇ ಒಂದು ವಿಶೇಷವಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಶಕ್ತಿಯ ಆರಾಧನೆ ಹೆಚ್ಚಾಗಿ ಮಾಡ್ತಾರೆ. ಈ 2 ನವರಾತ್ರಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ನೀಡಬಹುದೇ? ದೇವತೆಗಳಿಗೆ ಉತ್ತರಾಯಣ ಹಗಲು, ದಕ್ಷಿಣಾಯನ ರಾತ್ರಿ ಕಾಲ. ಜನವರಿ 15ರಿಂದ ಮಕರ ಸಂಕ್ರಾಂತಿ ಅಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗುವ ಸಮಯವನ್ನು ಮಕರ ಸಂಕ್ರಾಂತಿ, ಹೊಸ ದಿನಗಳು. ನವ ಅಂದರೆ ಸಂಸ್ಕೃತದಲ್ಲಿ ಹೊಸತು ಅಂತ. ಅದೇ ರೀತಿ ಈಗ ದಕ್ಷಿಣಾಯನ ಪ್ರಾರಂಭ ಆಗಿದೆ. ದಕ್ಷಿಣಾಯನದಲ್ಲಿ ಹೊಸ ಕಾಲ ಅಂದರೆ ರಾತ್ರಿ ಕಾಲ ದಕ್ಷಿಣಾಯನ ದೇವತೆಗಳಿಗೆ. ಅದೇ ಪಿತೃದೇವತೆಗಳಿಗೆ ದಕ್ಷಿಣಾಯನ ಹಗಲು, ದೇವತೆ ಉತ್ತರಾಯಣ ಬಂದು ರಾತ್ರಿ ಕಾಲ. ಆದ್ದರಿಂದ ಈಗ ಪ್ರಾರಂಭದಲ್ಲಿ ಅಂದರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಪ್ರತಿಯುಗದಲ್ಲೂ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಧರ್ಮ ಸಂರಕ್ಷಣೆ ಹೊರತರ್ತಕ್ಕಂಥ ಭಗವಂತ ಪ್ರತಿಯುಗದಲ್ಲೂ ಒಂದು ನಾನಾ ವಿಧದಲ್ಲಿ ಅವತಾರ ಮಾಡಿದ್ದಾರೆ. ಅದೇ ರೀತಿ ನಾವು ಚೈತ್ರ ಮಾಸದಲ್ಲಿ ಯುಗಾದಿ ಆದ ನಂತರ ಪ್ರಾರಂಭವಾಗುತ್ತೆ 9 ದಿನಗಳ ನವರಾತ್ರಿ. ಆ ಒಂದು ನವರಾತ್ರಿಯಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿ ರಾಮಾಯಣ ಪಾರಾಯಣ ಮಾಡ್ತಕ್ಕಂಥದ್ದು. ಅದೇ ರೀತಿ ನವಮಿ ದಿನ ರಾಮನ ಪಟ್ಟಾಭಿಷೇಕ ಅಥವಾ ಕಲ್ಯಾಣೋತ್ಸವ ಇವನ್ನೆಲ್ಲ ಮಾಡ್ತಕ್ಕಂಥ ಸಾಂಪ್ರದಾಯಬದ್ಧವಾಗಿ ಬಂದಿರತಕ್ಕಂಥದ್ದು. ಅದು ಹೊಸ ದಿನಗಳು. ಅದೇ ರೀತಿ ಈ ಒಂದು ಶರನ್ ನವರಾತ್ರಿ ಅಂದರೆ ಅದು ವಸಂತ ಕಾಲ, ಇದು ಬಂದು ಶರತ್ ಋತು, ಶರತ್ಕಾಲ. ಈ ಶರತ್ ಕಾಲದಲ್ಲಿ ಭಗವಂತ ಅಂದರೆ ಈ ದಸರಾ ಅಂತೀವಿ, ದಶಹರ ಅಂದರೆ ದಶಕಂಠ ರಾವಣನ ಸಂಹಾರ ಮಾಡಿದಂಥ ಒಂದು ಸಮಯ. ಆದ್ದರಿಂದ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆಯನ್ನು ಮಾಡಿದಂಥ ಸಮಯ. ಆದ್ದರಿಂದ ಈ ಒಂದು ನವರಾತ್ರಿಯನ್ನ ವಿಶೇಷವಾಗಿ ಆಚರಣೆ ಮಾಡತಕ್ಕಂಥದ್ದು. ಶರದ್ ಋತುವಲ್ಲಿ ಶರತ್ ನವರಾತ್ರಿ, ವಸಂತ ಕಾಲದಲ್ಲಿ ವಸಂತ ನವರಾತ್ರಿ. ತುಂಬ ಒಳ್ಳೆಯದು ಗುರುಗಳೇ. ಹಾಗೆ ಈ 9 ದಿವಸ ಈ 3 ದೇವಿಯರಿಗೆ ಮೀಸಲಾಗಿರುವಂಥದ್ದು. ಶಕ್ತಿ ದೇವತೆ ಒಂದೇ ಅಂತ ಆದ್ರೇನೂ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಈ ರೀತಿ 3 ದಿವಸ, ಒಟ್ಟು 9 ದಿವಸ ಈ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡುವಂಥದ್ದು. ಇದರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ನೀವು ಕೊಡ್ಬೋದು? ಅಂದರೆ ಇವಾಗ ಮೊದಲನೇ ದಿವಸ ಶೈಲಪುತ್ರಿ ಅಂತ ಹೇಳ್ತಾರೆ, 2ನೇ ದಿವಸ ಬ್ರಹ್ಮಚಾರಿಣಿ, ಕೂಷ್ಮಾಂಡ, ಈ ರೀತಿ 9 ದಿವಸನೂ ನವದುರ್ಗೆಯರು ದೇವಿ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವಳಾಗಿ ಮಹಿಷಾಸುರನ ವಧೆ ಮಾಡೋವರೆಗೆ ವಿವಿಧ ಹಂತಗಳಲ್ಲಿ ಪೂಜೆಯನ್ನು ಸಲ್ಲಿಸುವಂಥದ್ದು. ಇದರ ಬಗ್ಗೆ ಏನು ಹೇಳ್ಬೋದು? ಭಗವಂತ ಅಂದರೆ ಭಗ ಅಂದರೆ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸನ್ನು ಕೊಡ್ತಕ್ಕಂಥದ್ದು ಭಗವಂತ. ಅವ್ರಿಗೊಂದು ಲಿಂಗ ಆಗಲಿ ಒಂದು ರೂಪ ಆಗಲಿ ಇರೋದಿಲ್ಲ. ಆದರೆ ಆ ಭಗವಂತ ನಾನಾ ರೂಪದಲ್ಲಿ ಪ್ರತಿಯುಗದಲ್ಲೂ ಅವತಾರ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಮಹಿಷಾಸುರ ಮರ್ದನಕ್ಕಾಗಿ ತಾಯಿಯಾಗಿ ಅವತಾರ ಮಾಡಿದಂಥ ಒಂದು ಸಮಯ. ಅಂದರೆ ತಾಯಿಗೆ ಯಾವತ್ತೂ ಕೂಡ ಮಕ್ಕಳ ಮೇಲೆ ಪ್ರೀತಿನೇ ಇರುತ್ತೆ. ಪ್ರತಿಯೊಬ್ಬರು ಭೂಮಿಯಲ್ಲಿರ್ತಕ್ಕಂಥ ಪ್ರತಿ ಜೀವಿಯೂ ಕೂಡ ಒಂದು ಮಕ್ಕಳೇ. ಅದರಲ್ಲಿ ತಾಯಿಗೆ ಮಗು ಹೇಗಿದ್ರೂ ಹೆತ್ತ ಮಗು ಪ್ರೀತಿನೇ ದುಷ್ಟ ಆದ್ರೂ ಪ್ರೀತಿ. ಅದರಲ್ಲಿ ಮುಖ್ಯವಾಗಿ ರಾಕ್ಷಸರು ಅನ್ನೋರು ದೈವ ಭಕ್ತರೇ. ಆದರೆ ಅಸುರರು ಅಂತಕ್ಕಂಥವ್ರು ಲೋಕವನ್ನ ಅಳಿಸಿ ತಾವೂ ಸಮಯ ಬಿದ್ದರೆ ಅಳ್ತಕ್ಕಂಥ ಒಂದು ಸ್ವಭಾವ ಇರ್ತಕ್ಕಂಥವ್ರು, ಅಂದರೆ ಲೋಕಹಿತವನ್ನ ನೋಡದೆ ಇರ್ತಕ್ಕಂಥವ್ರು. ಆದರೂ ಕೂಡ ತಾಯಿ ಹೇಗೆ ಅವಕಾಶ ಕೊಡ್ತಾರೆ ಹಾಗೆ ಭಗವಂತ ಕೂಡ ಅವಕಾಶ ಕೊಡ್ತಾರೆ. ಆದ್ದರಿಂದ ಒಂದು ಮಗುವಿಗೆ ಹೇಗೆ ನಾವು ಹಿತವಚನಗಳು ಹೇಳ್ತೀವೋ, ಒಳ್ಳೆ ಮಾತುಗಳು ಹೇಳ್ತೀವೋ, ಹಾಗೆ ಮಗುವಾಗಿ ಬಂದಂಥದ್ದು ಬಾಲ ತ್ರಿಪುರ ಸುಂದರಿಯಾಗಿ ಮೊದಲನೇ ದಿನ ಬಂದ. ಅಂದರೆ ಈ ಒಂದು ಶೈಲಪುತ್ರಿ ಅಂದರೆ
ಆ ಒಂದು ದಕ್ಷ ಯಜ್ಞದಲ್ಲಿ ಪಾರ್ವತಿ ದೇವಿ ಎಲ್ಲಾಗ ಸತೀದೇವಿ ಆ ಒಂದು ಯಜ್ಞದಲ್ಲಿ ತಾನೇ ಆಹುತಿಯನ್ನು ಮಾಡ್ಕೊತಾರೆ. ಆ ಸಮಯದಲ್ಲಿ ಮತ್ತೆ ಪುನರ್ಜನ್ಮವನ್ನು ಶೈಲಪುತ್ರಿಯಾಗಿ ಹಿಮವಂತನ ಮಗಳಾಗಿ ಹುಡ್ತಾರೆ. ಆಗ ತನ್ನ ಪತಿ ಪರಶಿವನೇ ಆಗಬೇಕು ಅಂತ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಆಗ ಪರಮೇಶ್ವರ ತಪಸ್ಸುಗೊಳ್ಳೋದು ಪ್ರತ್ಯಕ್ಷವಾಗಿ ಅನೇಕವಾದ ಒಂದು ಪರೀಕ್ಷೆಯನ್ನು ಮಾಡಿ ಕೊನೆಗೆ ಆ ತಾಯಿಯನ್ನು ಮತ್ತೆ ಸತಿಯನ್ನಾಗಿ ಅರ್ಧದೇಹವನ್ನು ಕೊಟ್ಟು ಮಾಡ್ಕೊತಾರೆ. ಆದ್ದರಿಂದ ಮೊದಲನೇದು ಆ ಒಂದು ಪಾರ್ವತೀ ದೇವಿ ಪರ್ವತರಾಜನ ಹುಟ್ಟಿನಿಂದ ಅವರು ಶೈಲಪುತ್ರಿಯಾದರು. ಬ್ರಹ್ಮ ಅಂದರೆ ಜ್ಞಾನ, ಬ್ರಹ್ಮ ಅಂದರೆ ತಪಸ್ಸು ಮಾಡಿದ್ರು. ಆದ್ದರಿಂದ ಅವರು ಬ್ರಹ್ಮಚಾರಣಿ ಆದರು. ಬ್ರಹ್ಮ ಅಂತಕ್ಕಂಥದ್ದು ಜ್ಞಾನ, ಅದರಿಂದ ಜ್ಞಾನದಲ್ಲಿ ನಡೀತಕ್ಕಂಥದ್ದು ಚರ ಅಂದರೆ ನಡೀತಕ್ಕಂಥದ್ದು. ಆ ಬ್ರಹ್ಮದಲ್ಲಿ ನಡೆದರು, ಅದರಿಂದ ಅವರು ಬ್ರಹ್ಮಚಾರಣಿಯಾಗಾದರು. ಅದಾದ ನಂತರ ಕುಷ್ಮಾಂಡ, ಅದೇ ರೀತಿ ಅಂದರೆ ಮೊದಲನೇ 3 ಆ ಒಂದು ದಿನಗಳನ್ನು ನಾವು ಮಹಾಲಕ್ಷ್ಮಿಯಾಗಿ ಅವ್ರನ್ನ ಪರಿಗಣಿಸ್ತೇವೆ. ಅದರಿಂದ ಯಾಕೆ ಅಂದರೆ ದೇವತೆಗಳೆಲ್ಲರೂ ಸೇರಿ ಆ ಒಂದು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಮೂವರನ್ನು ಸೇರಿಸಿ ಒಂದು ಚಾಮುಂಡೇಶ್ವರಿಯಾಗಿ 3 ಶಕ್ತಿಯನ್ನು ದೇವತೆಗಳೆಲ್ಲ ಅಸ್ತ್ರಗಳನ್ನ ಕೊಟ್ಟು ಭೂಮಿಗೆ ಕಳಿಸೋದು ದುಷ್ಟ ನಿಗ್ರಹಕ್ಕಾಗಿ. ಅದರಿಂದ ಮೊದಲನೇದಾಗಿ ಅವರು ಮಗುವಿಗೆ ಹೇಗೆ ಮನವರಿಕೆ ಮಾಡ್ತಾರೆ ಆ ರೀತಿ ಮನವರಿಕೆ ಮಾಡಿದ್ರು. ಅದಾದ ನಂತರ ಅಂದರೆ 4 ವಿಧವಾದಂಥ ಒಂದು ಸಾಮ, ವೇದ, ಭೇದ, ದಂಡ ಉಪಾಯಗಳಿದ್ದಾವೆ. ಅದರಿಂದ ಒಳ್ಳೆಯ ಮಾತನ್ನು ಹೇಳಿದ್ರು. ಅದಾದಮೇಲೆ ಜ್ಞಾನವನ್ನು ಕೊಟ್ಟು ಸರಸ್ವತಿಯಾಗಿ ಜ್ಞಾನವನ್ನು ಕೊಟ್ಟು ತನ್ನ ಮನವರಿಕೆ, ನಾವೇ ಇದು ತಪ್ಪ ಅವಕಾಶ ಕೊಟ್ಟಿದ್ದಾರಲ್ವಾ ಅಂತ ಹೇಳಿ ತನ್ನ ಮನವರಿಕೆ ಆಗತ್ತಾ ಅಂತ ನೋಡಿದ್ರು. ಅದಾದಮೇಲೆ ಅವರ ಪ್ರವೃತ್ತಿಯನ್ನು ಬಿಡಲಿಲ್ಲ ಅಂತಂದ್ರೆ ಏನು ಮಾಡಿದ್ರು, ದಂಡೋಪಚಾರವನ್ನು ತಗೊಂಡ್ರು. ಅದರಿಂದ ಆ ತಾಯಿ ಮಗುವನ್ನು ಹೇಗೆ ಶಿಕ್ಷೆ ಕೊಡ್ತಾರೋ, ಏನಕ್ಕೋಸ್ಕರ ಶಿಕ್ಷೆ ಕೊಡ್ತಾರೆ ಅಂದರೆ ಎಲ್ಲ ಅವರ ಒಳಿತಿಗಾಗಿ. ಆ ರೀತಿ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಪ್ರಾಣಿ ಜೀವಕೋಟಿಗೆ ಅವರ ಒಳಿತಿಗಾಗಿ ಅವತರಿಸ್ತಕ್ಕಂಥದ್ದು. ಅದರಿಂದ ಈ ರೀತಿ ನಾವು ಆರಾಧನೆ ಮಾಡತಕ್ಕಂಥದ್ದು ನವದುರ್ಗಿಯಾಗಿ. ಹೌದು. ಈ ಒಂದು ನವರಾತ್ರಿ ಸಮಯದಲ್ಲಿ ಅಂದರೆ ಶಾರದಾ ಶರನ್ನವರಾತ್ರಿ ಸಮಯದಲ್ಲಿ ದೇವಿ ಪಾರಾಯಣ ಇರ್ಬೋದು, ಚಂಡಿಕಾ ಪಾರಾಯಣ ಅಥವಾ ಹೇಳ್ತೀವಿ ದೇವಿ ಭಾಗವತ ಪಾರಾಯಣ ಮಾಡುವಂಥದ್ದು ಇರ್ಬೋದು. ಅದರಲ್ಲಿ ಸಾವಿರಾರು ಅಂದರೆ ವರ್ಷಗಳ ಕಾಲ ದೇವಿ ದುಷ್ಟರೊಟ್ಟಿಗೆ ಅಥವಾ ದಾನವರೊಟ್ಟಿಗೆ ಹೋರಾಟ ಮಾಡಿದ್ದು, ಕೊನೆಗೆ ಅಂತಿಮವಾಗಿ ವಿಜಯವನ್ನು ಸಾಧಿಸಿದ್ದು. ಮತ್ತು ಈ ಒಂದು ನಾರಾಯಣ ಸ್ತುತಿ ಅಂತ ಏನು ಬರುತ್ತೆ, ಅದರಲ್ಲಿ ಎಲ್ಲ ದೇವತೆಗಳು ದೇವಿಯನ್ನು ಹಾಡಿ ಹೊಗಳೋದು. ಈ ರೀತಿ ಒಂದು 700 ಶ್ಲೋಕಗಳಿದೆ. ಈ ಶ್ಲೋಕಗಳನ್ನೇ ಆಧಾರವಾಗಿಟ್ಕೊಂಡು ದೇವಸ್ಥಾನಗಳಲ್ಲಿ ಚಂಡಿಕಾ ಹೋಮ ಮಾಡ್ತಾರೆ, ದುರ್ಗಾ ಹೋಮ ಮಾಡ್ತಾರೆ. ಹಾಗೆ ಈಗ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಆಚರಣೆ ಯಾವ ರೀತಿ ಮಾಡ್ಬೋದು? ಸಾಮಾನ್ಯ ಜನರಿಗೆ ಈ ಒಂದು ಸಪ್ತಶತಿ ಪಾರಾಯಣದ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಸೊ ಅದು ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ದೇವಿನ ಒಲಿಸ್ಕೊಡೋದಕ್ಕೆ ಯಾವ ರೀತಿ ಎಲ್ಲ ಮಾಡ್ಬೋದು? ಅಂದರೆ ಭಗವಂತ ಒಂದು ರೂಪ ಇಲ್ಲ, ಅಂದರೆ ಒಬ್ಬೊಬ್ಬರು ದೇವರ ರೂಪದಲ್ಲಿ ಒಬ್ಬೊಬ್ಬರಿಗೊಂದು ಪ್ರಿಯ. ಒಂದೇನು ಸೂರ್ಯನಿಗೆ ನಮಸ್ಕಾರ ಪ್ರಿಯ, ಶಿವನಿಗೆ ಅಭಿಷೇಕ ಪ್ರಿಯ, ವಿಷ್ಣುವಿಗೆ ಅಲಂಕಾರ ಪ್ರಿಯ, ಅದೇ ರೀತಿ ದೇವಿ ಸ್ತುತಿ ಪ್ರಿಯ. ಆದರೆ ಮಾನವ ಒಂದು ಜನ್ಮ ಅಲ್ಲ, 84 ಲಕ್ಷ ಯೋನಿಗಳಲ್ಲಿ 10 ಸಲ ಕನಿಷ್ಠ ಪಕ್ಷ ಹುಟ್ಟಿ ನಂತರ ಸಿಗ್ತಕ್ಕಂಥದ್ದು ಮಾನವ ಶರೀರ. ಈ ಮಾನವನಾಗಿ ಹುಟ್ಟಿದಾಗ ಆ ಒಂದು ಪೂರ್ವಾರ್ಜಿತವಾದಂಥ ಅಂದರೆ ಎಲ್ಲ ರೀತಿಯ 3 ಸಾಲದಿಂದ ಬರ್ತಾರೆ. 1 ಪಿತೃ, 2 ದೇವ, 3 ಋಷಿ, 3 ಋಣವನ್ನು ತೀರಿಸ್ಕೋಬೇಕು. ಅಂದರೆ ಭಗವಂತ ನಮಗೋಸ್ಕರ ದುಷ್ಟ ನಿಗ್ರಹವನ್ನು ಮಾಡಿ ನಾವು ಸುಖ ಶಾಂತಿಯಿಂದ ಬಾಳ್ವೆ ಮಾಡೋದಕ್ಕೆ ಅವರು ಅನುಕೂಲ ಮಾಡಿದ್ರು. ಆದ್ದರಿಂದ ಆ ಒಂದು ಭಗವಂತನಿಗೆ ಅಂದರೆ ಕೃತಯುಗದಲ್ಲಾದರೆ ಘೋರವಾದ ತಪಸ್ಸು, ಕೋಟ್ಯಾಂತರ ವರ್ಷ ಅಂದರೆ ಅವ್ರಿಗೆ ಆಯುಷ್ಯ ರೀತಿ ಇರದಿತ್ತು, ಆದರೆ ತಪಸ್ಸು ಆ ರೀತಿ ನಡೀತಿತ್ತು. ತ್ರೇತಾಯುಗ ಬರೋ ಸಮಯಕ್ಕೆ ಆಯುಷ್ ಕಮ್ಮಿ ಆಯಿತು, ಯಜ್ಞಯಾಗಾದಿಗಳು ಪ್ರಾರಂಭ ಮಾಡಿದ್ರು. ಅದಾದ ನಂತರ ದ್ವಾಪರ ಯುಗದಲ್ಲಿ ವ್ರತಾದಿಗಳನ್ನ ಕೈಗೊಂಡ್ರು. ಆದರೆ ಈ ಕಲಿಯುಗದಲ್ಲಿ ಭಗವನ್ ನಾಮಸ್ಮರಣೆಯ ಮುಕ್ತಿ ಇತ್ತು. ಆದ್ದರಿಂದ ಅವರಿಗೆ ತಾಯಿಗೆ ಪ್ರಿಯವಾದಂಥ ಸ್ತುತಿ ಹರ್ಷಿತಾಯ ನಮಃ, ಅದರಿಂದ ಆ ಸ್ತೋತ್ರವನ್ನು ಮಾಡತಕ್ಕಂಥದ್ದು ವಿಶೇಷ. ಆದ್ದರಿಂದ ಇನ್ನೊಂದೇನು ಅಂದರೆ ಎಲ್ಲರೂ ಕೂಡ ವೇದ ಮಂತ್ರಗಳನ್ನ ಹೇಳಕ್ಕೆ ಅರ್ಹರಲ್ಲ. ಅದರಿಂದ ಏನು ಮಾಡಿದ್ರು ಋಷಿಗಳು, ನಮಗೆ ಈ ಒಂದು ತಾಯಿಯನ್ನು
ಕೊಡಿಸೋಕ್ಕೋಸ್ಕರ ನಮ್ಮ ಪಾಪಗಳು ಕಳಿಯೋಕ್ಕೋಸ್ಕರ ನಂತರದಿಂದ ನಮಗೆ ಪಾಪಗಳು ಕಳೆಯುತ್ತೆ. ಆದ್ರಿಂದ ಏನ್ ಮಾಡಿದ್ರು ಈ ಪಾರಾಯಣ, ಸಾಂಗಾರ್ಚನೆ, ಸಾಂಗ ಜಪೆ, ಸಾಂಗವಾಗಿ ಎಲ್ಲರೂ ಕೂತು ಸಮೂಹದಲ್ಲಿ ಅರ್ಚನೆ ಮಾಡ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು, ಸ್ತುತಿ ಮಾಡ್ತಕ್ಕಂಥದ್ದು, ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ಪಾಪಗಳು ಕಳೆಯುತ್ತೆ. ಪಾಪಗಳು ಕಳೆದ್ರೆ ಕಷ್ಟ ನಿವಾರಣೆ ಆಗುತ್ತೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಏನೂ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ, ಸಪ್ತಶತಿ 700 ಶ್ಲೋಕಗಳನ್ನ ಹೇಳಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಂದ್ರೆ ಒಂದು ನಾಮವನ್ನು ಇಟ್ಕೊಂಡು ಆ ನಾಮಸ್ಮರಣೆ ಮಾಡಿದ್ರು, ಅಥವಾ ಎಲ್ಲಾದ್ರೂ ಪಾರಾಯಣ ನಡೀತಾ ಇದ್ರೆ ಅಲ್ಲಿ ಕೂತು ಕೇಳ್ಕೊಳ್ತಕ್ಕಂಥದ್ದು. ಶ್ರವಣ ಭಕ್ತಿ ತುಂಬಾ ವಿಶೇಷವಾದ ಫಲ ಕೊಡ್ತಕ್ಕಂಥದ್ದು. ಅದರಿಂದ ಆ ಶ್ರವಣ ಮಾಡೋದ್ರಿಂದಲೇ ನಾವು ಆ ಒಂದು ಭಗವಂತನ ಅಂದ್ರೆ ಪಾಪಗಳನ್ನ ಕಳ್ಕೊಂಡು ಮುಕ್ತಿಯನ್ನ ಹೊಂದತಕ್ಕಂಥ ಮಾರ್ಗ ನಮಗೆ ಸಿಗುತ್ತೆ. ಮಾನವ ಜನ್ಮ ಮುಖ್ಯವಾಗಿ ಸಿಗ್ತಕ್ಕಂಥದ್ದೇ ಮುಕ್ತಿಯನ್ನು ಹೊಂದೋದು. ಅದರಿಂದ ಆ ತಾಯಿ ನಮ್ಮ ಪಾಪಗಳನ್ನ ಕಳೆದು ನಮ್ಮನ್ನು ಒಳ್ಳೆಯ ಮಾರ್ಗ, ಸನ್ಮಾರ್ಗದಲ್ಲಿ ನಡೆಸ್ತಾರೆ. ಸೊ ಈ ಒಂದು ಮಾನವ ಜನ್ಮ ಏನ್ ನಮಗ್ ಸಿಕ್ಕಿದೆ ಅದದ್ದು ಸದುಪಯೋಗ ಮಾಡಿಕೊಂಡು ಆದಷ್ಟು ನಮ್ಮ ಪಾಪ ಕರ್ಮಗಳನ್ನ ಕಡಿಮೆ ಮಾಡಿಕೊಂಡು ಮುಂದೆ ಒಂದು ಮರು ಹುಟ್ಟು ಬರದೇ ಇರೋ ಥರ, ಸದ್ಗತಿ ಸಿಗೋ ಥರ ನಾವು ಮೋಕ್ಷಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ಒಂದು ಸಮಯ ಮಾರ್ಗ. ಅಂದ್ರೆ ಈ ಒಂದು ಸಮಯದಲ್ಲಿ ಆ ಶಕ್ತಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ 9 ದಿವಸಗಳ ಕಾಲ ನಾವು ಏನು ಇದು ಮಾಡ್ತೀವಿ, ನಮ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಪಾಪಗಳೆಲ್ಲ ಕಳ್ಕೊಳ್ಬೋದು ಅನ್ನುವಂತಹ ವಿಶೇಷವಾಗಿ ಇರುವಂಥದ್ದು. ಹಾಗೆ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಪೂಜೆ ಮಾಡ್ತೀವಿ, ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ ಮಾಡ್ತೀವಿ, ಅಥವಾ ಒಂದು ಸೌಂದರ್ಯ ಲಹರಿ ಪಾರಾಯಣ ಮಾಡ್ಬೋದು. ಅಂಥ ಸಮಯದಲ್ಲಿ ಏನಾದರೂ ತಪ್ಪುಗಳು ಏನಾದರೂ ಅಚಾನಕ್ಕಾಗಿ ನಡೆಯುವಂಥದ್ದು ಇರುತ್ತೆ. ಸೊ ಏನೇನು ತಪ್ಪುಗಳನ್ನು ಮಾಡಬಾರ್ದು ಅಥವಾ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಇದನ್ನು, ಪೂಜೆನ? ತಪ್ಪು ಅನ್ನೋದು ಮಾನವ ಸಹಜವಾದಂಥದ್ದು. ಮಾನವರೆಲ್ಲರೂ ಮಾಡೋದೇ ತಪ್ಪು. ಯಾಕೆಂದ್ರೆ ಎಲ್ಲರೂ ಜ್ಞಾನಿಗಳಲ್ಲ. ಈ ಕಲಿಯುಗದಲ್ಲಂತೂ ಜ್ಞಾನ ಅಂತಕ್ಕಂಥದ್ದು ತುಂಬ ಕಮ್ಮಿ ಇದೆ. ಆದ್ದರಿಂದ ಭಗವಂತನ ಯಾವ ರೀತಿ ಆದರೂ ಕೂಡ ಸಾಂಕೇತ್ಯಂ ಪಾರಿಹಾಸ್ಯಂಚ ಸ್ತೋವಂ ಹೇಳನಮೇವ ವೈಕುಂಠ ನಾಮಗ್ರಹಣಂ ಅಶೇಷ ಅಘನಾಶನಂ ಅಂತ ಹೇಳುತ್ತೆ ಭಾಗವತ. ಅಂದರೆ ಒಂದು ಸಂಕೇತ ರೂಪದಲ್ಲಿ ಆಗ್ಬೋದು, ಪರಿಹಾಸ್ಯ, ಯಾರಿಗಾದ್ರು ಹಾಸ್ಯ ಮಾಡ್ತಾ ಆಗ್ಬೋದು, ಒಂದು ಹಾಡು ಹೇಳ್ತಾ ಆಗ್ಬೋದು, ಭಗವಂತನ ಯಾವ ರೀತಿಯಲ್ಲಾದರೂ ಸೃಷ್ಟಿಸ್ಬೋದು. ಉದಾಹರಣೆಗೆ ನಾವು ಕೈವಾರಕ್ಕೆ ಹೋದ್ರೆ ನಾರಾಯಣ ಅಂತ ಒಂದು ನಾರಾಯಣನ್ ನಾರಾಯಣ ಅಂತ. ಅಂದ್ರೆ ಇವಾಗ ಉದಾಹರಣೆಗೆ ಒಬ್ಬರಿಗೆ ಯಾರು ಕೃಷ್ಣ ಅಂತ ಹೆಸರಿಟ್ಟಿರ್ತೀವಿ, ಅವ್ರನ್ನ 1-2 ಚಿಕ್ಕ ಚಿಕ್ಕ ಹೆಸರಿನಿಂದ ಅಥವಾ ಕರಿತಿರ್ತೀವಿ. ಅಂದ್ರೆ ಭಾವನೆ ಮಾತ್ರ ಆ ಭಗವಂತನ ನಾಮವೇ ಅಲ್ವಾ. ಆದ್ರಿಂದ ಮಾಡತಕ್ಕಂಥ ತಪ್ಪುಗಳು ಭಗವಂತ ಕ್ಷಮಿಸ್ತಾರೆ. ಆದರೆ ಮಾಡತಕ್ಕಂಥ ತಪ್ಪುಗಳಿಗೆ ನಾವು ಖಂಡಿತವಾಗ್ಲೂ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಏಕೆಂದ್ರೆ ಎಲ್ಲವೂ ಕೂಡ ಲೆಕ್ಕ ಇರುತ್ತೆ. ಅದರಿಂದ ಆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಭಗವನ್ ನಾಮಸ್ಮರಣೆಯೇ ಪ್ರಾಯಶ್ಚಿತ್ತ. ಇದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂ ತು ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ ಅಂತ ಹೇಳ್ಬಿಟ್ರೆ ನಾವು ಏನೇನ್ ತಪ್ಪುಗಳನ್ನ ಮಾಡಿದೀವಿ ಅದೆಲ್ಲ ಗೋವಿಂದಾಯ ನಮಃ ಅಂತ ಆ ಒಂದು ಮಹಾಮಂತ್ರವನ್ನ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ 3 ಸಲ ಅಚ್ಯುತಾನಂದ ಗೋವಿಂದಾಯ ನಮಃ ಅನ್ಕೊಂಡ್ರೆ ಏನಾಯ್ತು, ಮಾಡತಕ್ಕಂಥ ತಪ್ಪುಗಳನ್ನ ಭಗವಂತ ಕ್ಷಮಿಸ್ತಾರೆ. ನಾವು ಮುಖ್ಯವಾಗಿ ಮಾಡತಕ್ಕಂಥ ತಪ್ಪುಗಳೇನು ಅಂತಂದ್ರೆ, ನಾವೊಂದು ದಿನ ಸ್ನಾನ ಬಿಟ್ಬಿಡ್ತೀವಿ, ದೇವರು ದೀಪ ಹಚ್ಚೋದು ಬಿಟ್ಬಿಡ್ತೀವಿ, ಆದ್ರೆ ಊಟ ಮಾತ್ರ ಬಿಡಲ್ಲ. ಆದ್ರಿಂದ ಭಗವಂತನಿಗೆ ಇಷ್ಟ ಆದದ್ದು ಏನು ಅಂತಂದ್ರೆ ಸತ್ಯ, ಧರ್ಮ. ಸತ್ಯದಲ್ಲಿ ನಡಿಬೇಕು, ಧರ್ಮದಲ್ಲಿ ನಡಿಬೇಕು. ಧರ್ಮ ಅಂದ್ರೆ ನಾನೊಬ್ಬನೇ ಚೆನ್ನಾಗಿರ್ಬೇಕು ಅನ್ನೋದಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ರಿಗೂ ಒಳಿತಾಗಬೇಕು, ಭಾವನೆ ಇರಬೇಕು. ಆದ್ದರಿಂದ ಲೋಕಕ್ಕೆಲ್ಲ ಒಳ್ಳೇದಾಗಬೇಕು. ಏಕೆಂದರೆ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಕೂಡ ಭಗವಂತನ ಮಕ್ಕಳೇ, ಅವರೇ ಸಲಹತಾ ಇರ್ತಕ್ಕಂಥದ್ದು, ನಾವಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಎಲ್ಲರ ಬಗ್ಗೆ ಆ ಒಂದು ಭಗವಂತನಿಗೆ ಪ್ರಿಯವಾಗಿ ನಡ್ಕೋಬೇಕು. ಹಾಗೆ ಗುರುಗಳೇ, ಈ ಪರಮಾತ್ಮನ ಒಂದು ಅಂಶ ಪ್ರತಿಯೊಂದು ಜೀವಿನಲ್ಲೂ, ಒಂದು ಇರುವೆಯಿಂದ ಹಿಡಿದು ಆನೆವರೆಗೆ ಅಥವಾ ಎಲ್ಲ ಮನುಷ್ಯರಲ್ಲೂ ಆ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂಥ ಒಂದು ಭಾವನೆ ಎಲ್ರಿಗೂ ಬಂದ್ಬಿಟ್ರೆ ಬಹುಶಃ ಈ ಒಂದು ಕದನ, ದ್ವೇಷ, ಗಲಾಟೆ ಈ ರೀತಿ ಪ್ರಪಂಚದಲ್ಲಿ ನಡೆಯೋದೇ ಇಲ್ಲ ಅನ್ಸುತ್ತೆ ಅಲ್ವೇ? ಹೌದು. ಮನುಷ್ಯನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತ ಅಂತರ್ಯಾಮಿಯಾದ ಒಂದು ಪರಮಾತ್ಮ ಇದ್ದಾರೆ. ಅವರು ಎಲ್ಲರ ಹೃದಯದಲ್ಲಿ ಇದ್ದಾರೆ. ನಿಜ.
ಆದರೆ ನಮ್ಮ ಒಳಗಡೆ ಕೂಡ 6 ಶತ್ರುಗಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ. ಈ ಅರಿಷಡ್ವರ್ಗಗಳು ನಮಗೆ ಯಾವತ್ತೂ ಕೂಡ ಒಳಿತನ್ನು ಮಾಡಿದುವಂಥದ್ದಲ್ಲ. ಆದರೆ ಈ ಕಲಿಯುಗದಲ್ಲಿ ಧರ್ಮ ಒಂದೇ ಪಾದದಲ್ಲಿ ನಡೀತಾ ಇರೋದ್ರಿಂದ ನಾವೇನು ಮಾಡ್ತೀವಿ, ಆ ಒಂದು ಕಾಮಕ್ರೋಧಗಳಿಗೆ ಒಳಗಾಗ್ತೀವಿ, ಅವರಿಗೆ ದಾಸತ್ವವನ್ನು ಮಾಡ್ತೀವಿ ಹೊರತು ಇರ್ತಕ್ಕಂಥ ತನ್ನಲ್ಲಿರ್ತಕ್ಕಂಥ ಅಂತರ್ಯಾಮಿಯ ಪರಮಾತ್ಮನಿಗೆ ಆ ದಾಸತ್ವವನ್ನು ಮಾಡೋದು ಆದಷ್ಟು ಬಿಡ್ತಾ ಇರ್ತೀವಿ. ಏಕೆಂದರೆ ಒಬ್ಬರು ಕೋಪ ಬಂತು ಅಂದ್ಕೊಳ್ಳಿ, ಆ ಎದುರು ವ್ಯಕ್ತಿಯನ್ನು ನಾವು ಹೊಗಳಬೇಕು ಅನಿಸೋದಿಲ್ಲ, ಅವರ ಮುಖ ನಮಗೇನು ಸುಂದರವಾಗಿ ಕಾಣೋದಿಲ್ಲ. ಏಕೆಂದರೆ ಅಲ್ಲಿ ಬಂದಿರತಕ್ಕಂಥವನು ಶತ್ರು. ಆದ್ದರಿಂದ ಈ ಕಾಮಕ್ರೋಧ, ಲೋಭ, ಮೋಹ, ಮದಮಾಸ್ತರ್ಯಗಳಿಂದ ಅರಿಷಡ್ವರ್ಗಗಳು ಕೂಡ ನಮಗೇನು ಮಾಡುತ್ತೆ, ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸೂಯೆ, ಸ್ವಾರ್ಥ ಇವೆಲ್ಲ ಕೂಡ ಉಂಟು ಮಾಡುತ್ತೆ. ಅದನ್ನು ದೂರ ಮಾಡತಕ್ಕಂತಹ ಒಂದು ಸಮಯವೇ ಅಂದರೆ ಹೇಳಿದ್ರಲ್ಲ, ಈ ಥರ ಒಂದು ಚಾಮುಂಡೇಶ್ವರಿ ಹೇಗೆ ಮಹಿಷಾಸುರನ ಮರ್ದ ಮಾಡಿದ್ರು, ಶ್ರೀರಾಮಚಂದ್ರ ರಾವಣನ ಹೇಗೆ ಮರ್ದ ಮಾಡಿದ್ರು, ಆ ರೀತಿ ನಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣಗಳನ್ನು ದೂರ ಮಾಡತಕ್ಕಂಥ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಯಾಕೆಂದರೆ ನಮ್ಮ ಕರ್ಮಫಲಗಳಾಗ್ಬೋದು ಅಥವಾ ಹೊರಗಿನ ಪ್ರಪಂಚ ಆಗ್ಬೋದು, ನಮ್ಮನ್ನು ಪ್ರೇರೇಪಣೆ ಮಾಡೋದೇ ಹೆಚ್ಚಾಗಿ ಧರ್ಮವನ್ನು ಬಿಟ್ಟು ನಡೆಯೋಕ್ಕೆ. ಆದ್ರಿಂದ ಆ ಧರ್ಮದಕ್ಕೆ ಮಾರ್ಗಕ್ಕೆ ಬರಬೇಕಾದ್ರೆ ನಮಗೆ ಒಳ್ಳೆ ಅವಕಾಶಗಳಾಗಬೇಕು. ಅವಕಾಶ ಸಿಕ್ಕಿದಾಗ ಭಗವಂತನ ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿರ್ತಕ್ಕಂಥ ದ್ವೇಷ, ಅಸೂಯೆಗಳು ದೂರ ಆಗುತ್ತೆ. ಅದೇ ರೀತಿ ಲೋಕಕ್ಕೆಲ್ಲ ಕೂಡ ಒಳಿತಾಗಬೇಕು ಅಂತ ಭಾವನೆ ಬರಲೇಬೇಕು. ಬಂದಾಗಲೇ ನಮಗೆ ಒಳಿತಾಗ್ತಕ್ಕಂಥ. ನಿಜ ನಿಜ, ಹೌದು. ಇದೊಂದು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಸ್ಥೂಲವಾಗಿ ಹೇಳಬೇಕು ಅಂದರೆ ನೀವೇನು ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ಅಂತ ನಾವೇನು ಹೇಳಿದ್ವಿ, ದೇವಿ ಅಸುರರನ್ನು ಸಂಹಾರ ಮಾಡಿದ್ದು ಅಂತ ಹೇಳಿ, ಇದು ನಮ್ಮೊಳಗೆ ಇರುವಂತಹ ಅಸುರರನ್ನು ಅಂದರೆ ಅರಿಷಡ್ ವರ್ಗಗಳನ್ನು ಸಂಹಾರ ಮಾಡಿಕೊಂಡು ನಮ್ಮನ್ನು ನಾವು ಆ ದೇವತೆಗೆ ಅರ್ಪಿಸ್ಕೊಳ್ಳುವಂಥದ್ದನ್ನು ಒಂದು ನವರಾತ್ರಿಯಲ್ಲಿ ನಾವು ನಡೆಸ್ಕೊಂಡು ಬರಬೇಕಾಗತ್ತೆ. ಖಂಡಿತವಾಗ್ಲು ನಾವು ಆ ಭಗವತಿನ ಭಗವಂತನ ಬೇಡಬೇಕಾದ್ದೇ ಅದು. ನಾವು ಇವಾಗ ಆಚರಣೆ ಮಾಡಿದಿರ ನಾವು ಭಗವಂತನ ನಾವು ನಿನ್ನ ದಾಸರು, ನಿನ್ನ ಆರಾಧನೆ ಮಾಡ್ತೀವಿ ಅಂತ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನ ಬಿಡದಿರ ನಾವು ಮುಂದುವರಿಸ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ಮಾತು ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಪ್ರಿಯವಾಗಿರಬೇಕು. ನಾವು ಮಾತಾಡಿದ್ರೆ ಕೇಳೋಣ ಅಥವಾ ಅವ್ರನ್ನ ಪ್ರೀತಿಯನ್ನು ನೋಡ್ಬೇಕು ಹೊರತು ಯಾಕೆ ತಂದೆ ಅವ್ರನ್ನ ಮಾತಾಡದೆ ಅನ್ನೋ ರೀತಿ ಇರಬಾರ್ದು. ಆದ್ರಿಂದ ಅದು ಭಗವಂತನಿಗೆ ಪ್ರಿಯ. ಜೀವಿಗಳೆಲ್ಲರಿಗೂ ಒಬ್ಬರನ್ನೊಬ್ಬರು ಪರಸ್ಪರ ಭಾವ ಅಂತ ಒಬ್ಬರೊಬ್ಬರು ಒಳ್ಳೆಯ ಭಾವನೆಯನ್ನೇ ಇರಬೇಕು ಹೊರತು ಅದರಿಂದ ಇನ್ನೊಬ್ಬರು ಯಾಕೆ ಅಥವಾ ಒಬ್ಬರು ಸಹಾಯ ಮಾಡೋದು ಯಾಕೆ ಅಥವಾ ಭಗವಂತ ಕೊಟ್ಟಾಗ ಕೂಡ ನಾವು ದಾನ ಧರ್ಮಗಳು ಮಾಡದೇ ಇದ್ರೆ ಅದು ಪ್ರಯೋಜನ ಆಗೋದಿಲ್ಲ. ನಿಜ ನಿಜ, ಹೌದು. ಈಗ ಮತ್ತೆ ಈ ಒಂದು ಆಚರಣೆಗೆ ಬರುವಂಥದ್ದಾದರೆ, ಈ ನವರಾತ್ರಿ ನಮ್ಮ ಭಾರತದಾದ್ಯಂತ ಈ ಒಂದು ಆಚರಣೆಯನ್ನು ಮಾಡೇ ಮಾಡ್ತಾರೆ. ಯಾವ ಒಂದು ರಾಜ್ಯಕ್ಕೆ ಹೋದ್ರೂ ಇವಾಗ ವೆಸ್ಟ್ ಬೆಂಗಾಲ್ ಅಥವಾ ಕಲ್ಕತ್ತಾದಲ್ಲಿ ದುರ್ಗಾ ಪೂಜಾ ಅಂತ ಹೇಳ್ತಾರೆ. ಒಂದು ಗಣಪತಿ ಪ್ರತಿಮೆನ ನಾವು ಯಾವ ರೀತಿ ವಿಸರ್ಜನೆ ಮಾಡ್ತೀವಿ ಅದೇ ರೀತಿ ಅವರು ದುರ್ಗಾ ಪೂಜೆ ವಿಜಯದಶಮಿ ದಿವಸ ಒಂದು ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ವಿಸರ್ಜನೆ ಮಾಡ್ತಾರೆ. ಹಾಗೆ ಡೆಲ್ಲಿನಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಹೋದರೆ ಒಂದು ಪ್ರಗತಿ ಮೈದಾನ ಅಂತ ಇದೆ. ಅಲ್ಲಿ ರಾಮನ ಅವತಾರಗಳನ್ನು ತೋರಿಸಿ ಕೊನೆಯ ದಿವಸ ರಾವಣನ ದಹನ ಮಾಡೋದ್ರ ಮೂಲಕ ಒಂದು ಆಚರಣೆ ಮಾಡ್ತಾರೆ. ಹಾಗೆ ಈ ಕಡೆ ಗುಜರಾತ್ ಸೈಡ್ ಬರುವಂಥದ್ದಾದರೆ ದಾಂಡಿಯಾ, ಗರ್ಬಾ, ಈ ಥರ ರಾಸ್ಲೀಲಾ, ಕೃಷ್ಣಂದ ರಾಸ್ಲೀಲಾ ಇವೆಲ್ಲ ತೋರಿಸ್ಕೊಂಡು ಒಂದು ಆಚರಣೆ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಬರುವಂಥದ್ದಾದರೆ ಒಂದು ಬೊಂಬೆಗಳನ್ನು ಇಟ್ಟು ಆಚರಣೆ ಮಾಡ್ತೀವಿ. ನವರಾತ್ರಿ ಬೊಂಬೆ, ಇದು ಬೊಂಬೆ ಹಬ್ಬ ಅಂತಲೇ ಪ್ರಸಿದ್ಧವಾಗಿರುವಂಥದ್ದು. ನವರಾತ್ರಿ ಅಂದರೆ ಮಕ್ಳಿಗಂತೂ ಬಹಳ ಪ್ರಿಯ. ಯಾಕೆಂದರೆ ಮನೆ ಮನೆಗೆ ಹೋಗಿ ಬೊಂಬೆಗಳನ್ನು ನೋಡ್ಬೋದು, ಯಾವ ರೀತಿ ಯಾರ್ಯಾರ ಮನೇಲಿ ಏನೇನು ಇಟ್ಟಿದ್ದಾರೆ, ಸೊ ಆ ಬೊಂಬೆಗಳ ಸೆಟ್ ಏನಿದೆ ನೋಡ್ಕೊಂಡು ಬರೋಣ. ಹಾಗೆ ಬೊಂಬೆ ಬಾಯಣ ಅಂತ ಕೊಡ್ತಾರೆ, ಒಂದು ಸಿಹಿ ತಿನಿಸು, ಒಂದು ಸಣ್ಣ ಒಂದು ಏನೋ ಒಂದು ಕಲ್ಸಕ್ಕರೆ, ಈ ರೀತಿ ಏನೋ ಒಂದು ಕೊಡ್ತಾ ಇದ್ರು ಮುಂಚೆ ಎಲ್ಲ. ಸೊ ಇವಾಗ ಆಮೇಲೆ ಬೊಂಬೆಗಳಿಗೆ ಒಂದು ಆರತಿ ಮಾಡುವಂಥದ್ದು, ಮಡಲು ತುಂಬುವಂಥದ್ದು, ಆ ಒಂದು ಹಾಡುಗಳು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಾ ಇದ್ದು. ಆರತಿ ಹಾಡಿರ್ಬೋದು, ಮಡಲು ತುಂಬೋ ಹಾಡುಗಳು, ಇಂಥವೆಲ್ಲ. ಈ ಒಂದು ಬೊಂಬೆ ಇಡುವಂತಹ ಆಚರಣೆ ಅನಾದಿ ಕಾಲದಿಂದ ಬಂದಿದೆ. ಸೊ ಇವಾಗಲೂ ಸಾಕಷ್ಟು ಮನೆಗಳಲ್ಲಿ ಇಡ್ತಾರೆ, ಆ ಬೊಂಬೆಗಳನ್ನು ಇಡ್ತಾರೆ. ಅದಕ್ಕೆ ಸಿದ್ಧತೆ ಒಂದು 15 ದಿವಸ ಮುಂಚೆಯಿಂದನೇ ನಡ್ಕೊಂಡು ಬರುತ್ತೆ. ಸ್ಟೆಪ್ಸ್ಗಳನ್ನು ಜೋಡಿಸುವಂಥದ್ದು ಇರ್ಬೋದು, ಸೊ ಈ ಹೂವು ಅಲಂಕಾರ ಮಾಡುವಂಥದ್ದು, ದೀಪಗಳನ್ನು ಬೆಳಗುವಂಥದ್ದು ಇರ್ಬೋದು, ಸೀರಿಯಲ್ ಸೆಟ್ ಹಾಕುವಂಥದ್ದು, ಈ ರೀತಿ ಹಲವಾರು ರೀತಿ ವೈಶಿಷ್ಟ್ಯಪೂರ್ಣವಾಗಿ ಒಂದು ಬೊಂಬೆಗಳನ್ನು ಇಟ್ಕೊಂಡು ಬರ್ತಾರೆ. ಸೊ ಬೊಂಬೆ ಇಡೋ ಹಿಂದೆ ಅದೇನು ಒಂದು ಯಾವ ವೈಶಿಷ್ಟ್ಯ ಇದೆ ಇದರ ಬಗ್ಗೆ ಅಂತ ಹೇಳ್ಬೋದಾ? ಭಾರತ ಅಂದರೆ ವೇದ ಭೂಮಿ ಅಂತ, ವೇದಗಳು ಅಂತ. ಆ ವೇದ ಭೂಮಿ, ನಮ್ಮ ವೇದ ಯುದ್ಧಗಳಲ್ಲಿ ಭಗವಂತನ ಅನೇಕವಾದ ರೂಪಗಳನ್ನು, ಅವತಾರಗಳನ್ನು ಉಲ್ಲೇಖ ಮಾಡಿದ್ದಾರೆ.
ಈಗಿನ ಪ್ರತಿಯುಗದಲ್ಲೂ ಇದು ಮೊದಲನೇ ಯುಗ ಅಲ್ಲ, 32ನೇ ಕಲಿಯುಗ ಅಂತ ಹೇಳ್ತಾರೆ. 4 ಯುಗಗಳು 32 ಸಲ ಪುನರಾವರ್ತನೆ ಆಗಿದೆ. ಆದ್ದರಿಂದ ಪ್ರತಿ ಯುಗದಲ್ಲೂ ಕೂಡ ಭಗವಂತ ಅನೇಕ ರೂಪದಲ್ಲಿ ಒಂದು ಅವತಾರವನ್ನು ಮಾಡ್ತಾರೆ. ಆ ಅವತಾರ ಮಾಡಿ ಆ ಮಾಡಿದಂಥ ಅವತಾರಗಳನ್ನು ನಾವು ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮಕ್ಕಳಿಗೆ ತಿಳಿಸೋದು ಅಥವಾ ನಾವು ಕೂಡ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಏನು ಮಾಡ್ತೀವಿ, ನಾವು ಆ ರೀತಿ ಒಂದು ಬೊಂಬೆಗಳಾಗಿ ನಾವು ಅವ್ರನ್ನ ಆರಾಧನೆ ಮಾಡ್ತೀವಿ. ಭಗವಂತನ ಒಂದು ರೀತಿ ಅಲ್ಲ, ನಮ್ಮ ಪ್ರತ್ಯಕ್ಷವಾಗಿ ಕಾಣ್ತಾರೆ, ಅದು ನಮ್ಗೆ ಅಷ್ಟೊಂದು ಜ್ಞಾನ ಇಲ್ಲ. ಅಂದರೆ ಸೂರ್ಯ ನಮ್ಮ ಪ್ರತ್ಯಕ್ಷ ದೈವ, ಅಗ್ನಿ ಪ್ರತ್ಯಕ್ಷ ದೈವ, ಚಂದ್ರ ಪ್ರತ್ಯಕ್ಷ ದೈವ, ಅದೇ ರೀತಿ ಗಂಗೆ ಪ್ರತ್ಯಕ್ಷ ದೇವರು. ಆದರೆ ಅವರನ್ನು ನಾವು ದೇವರುಗಳಾಗಿ ಗೊತ್ತು ನಮಗೆ, ಆದರೂ ಕೂಡ ಆರಾಧನೆ ಮಾಡೋದಿಲ್ಲ. ಆದ್ದರಿಂದ ಏನು ಮಾಡಿದ ಋಷಿಗಳು, ಒಂದು ಅಸ್ಮಿನ್ ಬಿಂಬೆ ಅಂದರೆ ಒಂದು ಫೋಟೋನಲ್ಲಿ ಅಸ್ಮಿನ್ ಕಲಶ ಅಥವಾ ಒಂದು ವಿಗ್ರಹ, ಒಂದು ಮಂಡಲ, ಒಂದು ಯಂತ್ರ, ಈ ರೀತಿಯಲ್ಲಿ ಭಗವಂತನ ಆರಾಧನೆ ಮಾಡಬಹುದು ಅಂತ. ಲೋಕೋ ಭಿನ್ನ ರುಚಿ ಅಂದ್ರೆ ನಮ್ಮ ಮನಸ್ಸು ಅಲ್ಲೇ ಕಾನ್ಸಂಟ್ರೇಷನ್ ಬರುವಂತ. ಹೌದು. ಉದಾಹರಣೆಗೆ ಒಂದು ಬಿಸಿ ಆದಾಗ ಒಂದು ಫ್ಯಾನ್ ಹಾಕೊಂತೀವಿ, ಅಂದ್ರೆ ಎಲ್ಲ ಕಡೆ ಗಾಳಿ ಇದೆಯಲ್ವಾ, ಅದನ್ನ ಒಂದು ಕಡೆ ಕ್ರೋಢೀಕರಿಸಿ ನಮಗೆ ಕೊಡುತ್ತೆ. ಆ ರೀತಿ ನಾವೊಂದು ವಿಗ್ರಹ ಆಗ್ಬೋದು, ಆವಾಗ ಇಟ್ಟಾಗ ನಾವೇನು ಮಾಡ್ತೀವಿ, ಆ ಗಮನ ಅನ್ನೋದು ಎಲ್ಲ ಕಡೆ ನಾವು ಯೋಚನೆ ಮಾಡೋದು ಬಿಟ್ಟು ಅಲ್ಲಿ ಕಾನ್ಸಂಟ್ರೇಷನ್ ಅಲ್ಲಿ ಬರುತ್ತೆ. ಆದ್ದರಿಂದ ಉತ್ತರ ಭಾರತದಲ್ಲಿ ಒಂದು ರೀತಿಯ ಆಚರಣೆ, ಏಕೆಂದರೆ ಅಲ್ಲಿ ಭಗವಂತನ ಆರಾಧನೆ ಮಾಡಬೇಕು, ಇಷ್ಟು ದಿನ ಅಂತ ಆರಾಧನೆ ಮಾಡಿರ್ತೇವೆ, ಸಂಕಲ್ಪ. ಆ ಸಂಕಲ್ಪ ಆದ ನಂತರ ಆ ಮೂರ್ತಿಯನ್ನು ನೀರಿಗೆ, ಪಂಚಭೂತಗಳಲ್ಲಿ ನೀರಿನಲ್ಲಿ ವಿಲೀನಗೊಳ್ತಕ್ಕಂಥದ್ದು. ಏಕೆಂದರೆ ಅವರನ್ನು ನಾವು ಆರಾಧನೆ ಮಾಡೋದು ದೀಪ ಆರದಿರೋ ನೋಡ್ಕೋಬೇಕು, ಹೂ ಒಣಗದಿರೋ ನೋಡ್ಕೋಬೇಕು, ಮತ್ತೆ ನೈವೇದ್ಯಗಳು ಮಾಡಬೇಕು, ಅಪವಿತ್ರಗಳಾಗಬಾರ್ದು, ಅವರು ಇರೋವರೆಗೂ ಸ್ತೋತ್ರವನ್ನು ಮಾಡಬೇಕು. ಆ ರೀತಿ ವರ್ಷ ಪೂರ್ತಿ ನಾವು ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ದೇವರನ್ನು ಇಷ್ಟು ದಿನ ನಾವು ಆರಾಧನೆ ಮಾಡ್ತಿದ್ದಂತೆ ಅಂತೇಳಿ ಆರಾಧನೆ ಮಾಡಿ ಅವರನ್ನು ಮತ್ತೆ ಯಥಾಸ್ಥಾನಕ್ಕೆ ಕಳಿಸ್ತಕ್ಕಂಥದ್ದು. ಅಂದರೆ ಅವರು ಯಥಾಸ್ಥಾನ ಅಂದರೆ ಎಲ್ಲಿದ್ದಾರೆ, ಸರ್ವಾಂತರ್ಯಾಮಿ, ಸರ್ವವ್ಯಾಪಕ ಭಗವಂತ. ಅದನ್ನೇ ಸರ್ವ ಸ್ಥಳದಲ್ಲೂ ಕೂಡ ಅವರಿರೋದ್ರಿಂದ ಎಲ್ಲರನ್ನೂ ಎಲ್ಲ ರೀತಿಯಲ್ಲೂ ಪಾಲಿಸ್ತಂತೆ ಅಂತೇಳಿ ಅವ್ರನ್ನ ಯಥಾಸ್ಥಾನಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು, ಜಲದಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಒಂದು ವಿಶೇಷ ಪದ್ಧತಿ. ಅದೇ ರೀತಿ ನಮ್ಮ ಧರ್ಮವನ್ನು, ಅಂದರೆ ಮೇರು ಶಿಖರದಷ್ಟು ಎತ್ತರದಲ್ಲಿದ್ದಂಥ ಧರ್ಮ, ಭಾರತದ ಮೇಲೆ ಅನೇಕರು ದಾಳಿ ಮಾಡಿ ಅದನ್ನ ಪೂರ್ತಿ ನೆಲಸಮ ಮಾಡಿದ್ದಾರೆ. ಆದ್ದರಿಂದ ಆ ಧರ್ಮ ಉಳಿಬೇಕಂದ್ರೆ ಬರತಕ್ಕಂಥ ಒಂದು ಮಕ್ಕಳಿಂದ ಅದು ಆಚರಣೆ ತರಬೇಕು. ಅದರಿಂದ ಮನೆಗಳಲ್ಲಿ ಒಂದು ಬೊಂಬೆಗಳನ್ನು ಜೋಡಿಸ್ತಕ್ಕಂಥದ್ದು, ಅಂದರೆ ದಶಾವತಾರ ಅಂದರೆ 10 ಅವತಾರ ಅಂತಾಳಿ, ರೀತಿ ದೇವಿ ಅವತಾರ ಮಾಡಿ ಯಾವ ರೀತಿ ಅನೇಕವಾದ ದುಷ್ಟರನ್ನು ಶಿಕ್ಷೆ ಮಾಡಿದ್ರು, ಈ ರೀತಿ ಮಕ್ಕಳಿಗೆ ಅವಗಾಹನೆ ಬರುತ್ತೆ, ಅಂದರೆ ಅರ್ಥ ಆಗುತ್ತೆ. ಅದರಿಂದ ಆ ಭಕ್ತಿ ಬರುತ್ತೆ ಅಲ್ವಾ. ಅದರಿಂದ ಭಕ್ತಿ ಬರಬೇಕಾದ್ರೆ ನಮಗೆ ಒಂದು ಸಾಧನ ಬೇಕು. ಆ ಸಾಧನವಾಗಿ ನಾವು ಬೊಂಬೆಗಳನ್ನೆಲ್ಲ ಇರತಕ್ಕಂಥ. ಹೌದು. ಇದರಲ್ಲಿ ವಿಶೇಷವಾಗಿ ಪಟ್ಟದ ಗೊಂಬೆಗಳು ಅಂತ ಇದೆ. ಇದು ನಮ್ಮ ಮೈಸೂರು ಮಹಾರಾಜರ ಸಂಸ್ಥಾನದಿಂದ ನಡ್ಕೊಂಡು ಬಂದಿದ್ದ, ಅಥವಾ ಇದು ಸಹ ಪುರಾಣದಲ್ಲಿ ಉಲ್ಲೇಖ ಇದೆಯಾ ಇದರ ಬಗ್ಗೆ? ಪುರಾಣಗಳಲ್ಲಿ ಉಲ್ಲೇಖ ಇಲ್ಲ. ಅರಸರ ಒಂದು ವಂಶದಿಂದ ಒಂದು ಪಟ್ಟದ ಬೊಂಬೆ ಅಂದ್ರೆ ರಾಜ ರಾಣಿ ಅಂತ ನಾವು, ಅಂದ್ರೆ ರಾಜ ಪ್ರತ್ಯಕ್ಷ ದೇವ ಅಂತ ಹಿಂದಿನ ಕಾಲದಲ್ಲಿ ರಾಜನೇ ದೇವರು ಅಂತ ನಾವು ಪೂಜೆ ಮಾಡ್ತಾ ಇದ್ದಂತು. ಸೊ ಹಾಗಾಗಿ ರಾಜ ರಾಣಿಯರನ್ನೇ ಅಲ್ಲಿ ದೇವತೆಗಳಾಗಿ ನಾವು ನೋಡ್ತೀವಿ. ರಾಜ ಅಂತಕ್ಕಂಥವನು ರಾಜ್ಯಕ್ಕೆಲ್ಲ ಒಂದು ತಂದೆ, ಪ್ರಜೆಗಳೆಲ್ಲ ಮಕ್ಕಳು. ಆದ್ರಿಂದ ಆ ತಂದೆ ತಾಯಿ ಯಾವತ್ತೂ ಕೂಡ ಮಾತೃದೇವೋವ ಪಿತೃದೇವೋಭವ ಅಲ್ವಾ. ಅಂದ್ರೆ ಮಾತಾಪಿತೃ ದೇವರ ರೂಪನೇ. ಯಾಕೆ ಅಂದ್ರೆ ನಾವು ಮಾಡ್ತಕ್ಕಂಥ ಪಾಪ ಆಗಲಿ ಪುಣ್ಯ ಆಗಲಿ ಒಂದು ಅಂಶ ರಾಜನಿಗೆ ಹೋಗುತ್ತೆ. ಆದ್ದರಿಂದ ಆ ರಾಜ ಎಲ್ಲವನ್ನೂ ಸ್ವೀಕಾರ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತಗಳು ಮಾಡ್ಕೋಬೇಕು, ಅಥವಾ ಪ್ರಪಂಚಕ್ಕಾಗಿ ಅಂದರೆ ಆ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ನಮ್ಮ ಸುಖ ಶಾಂತಿಯನ್ನು ಕೊಡ್ತಕ್ಕಂಥವನು ತಂದೆ. ಆದ್ದರಿಂದ ಅವರನ್ನ ನಾವು ಆ ಪಟ್ಟವಾಗಿ ಕೂರಿಸಿ ನಮ್ಮನ್ನು ಪಾಲನೆ ಮಾಡ್ತಕ್ಕಂಥವ್ನಯ್ಯ ನೀನು ಅಂತ ಹೇಳಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದೇ ಅಲ್ವಾ. ಹೌದು. ಸೊ ಈ ಒಂದು ಆರ್ಡ್ರಲ್ಲಿ ಇಡುವಂಥದ್ದು ಅಂತ ನೋಡೋದಾದ್ರೆ ಒಂದು 7-8 ಸ್ಟೆಪ್ಗಳನ್ನು ಮಾಡಿರ್ತಾರೆ. ಕೆಲವರು ಇನ್ನೂ ಹೆಚ್ಚಿಗೂ ಮಾಡ್ತಾರೆ ಅವರವರ ಇದರ ಮೇಲೆ. ಸೊ ಮೊದಲನೇ ಒಂದು ಸ್ಟೆಪ್ನಲ್ಲಿ ಅಥವಾ ಮೇಲಿನ ಒಂದು ಅಂತಸ್ತಿನಲ್ಲಿ ದೇವಿ ಶಕ್ತಿ ದುರ್ಗೆನ ಮೇನಾಗಿ ಇಡುವಂಥದ್ದು. ಆ ನಂತರ ಪಟ್ಟದ ಬೊಂಬೆ, ಆ ನಂತರ ಗುರುಗಳು, ಶಂಕರಾಚಾರ್ಯರಿರ್ಬೋದು, ರಾಘವೇಂದ್ರ, ಈ ರೀತಿ ಎಲ್ಲ ಗುರುಗಳದ್ದು
ಮತ್ತೆ ಮುಂದುವರೆದು ಸಂಗೀತ ವಿದ್ವಾಂಸರದಿರ್ಬೋದು, ದಶಾವತಾರ, ಕೃಷ್ಣನ ರಾಸಲೀಲೆಗಳದು, ಈ ರೀತಿ ಬೇರೆ ಬೇರೆ ಸ್ಟೆಪ್ನಲ್ಲಿ ಇಟ್ಕೊಂಡು ಹೋಗ್ತಾರೆ. ಇದಕ್ಕೆ ಇಂತಿಷ್ಟೇ ಇದರಲ್ಲೇ ಇಡಬೇಕು ಅನ್ನೋಂಥದ್ದು ಏನಾದ್ರು ನಿಯಮ ಏನಾದ್ರು ಇದೆಯಾ? ಏನಾದ್ರು ಅಂತಹ ನಿಯಮಗಳಿಗಿಂತ ಅಸ್ಮದ್ ಗುರುಭ್ಯೋ ನಮಃ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಮಗುತಿ ಅಂತ ಒಂದು ನಾವು ಗುರುಗಳ ಮುಖೇನ ಯಾವುದಾದ್ರೂ ಮಾಡಬೇಕು. ಅದನ್ನು ಮೊದಲನೇ ಕೆಳಗಿನ ಸಾಧನೆ ಗುರುಗಳಿಂದ ನಾವು ಪ್ರಾರಂಭ ಮಾಡಿದ್ರೆ ಕೊನೆಗೆ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮದ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ ಭಗವಂತನ ತಲುಪಬೇಕಾದ್ರೆ ಕೊನೆಗೆ ನಾವು ಗುರುಮುಖೇನ ಹೋಗಬೇಕಾಗತ್ತೆ. ಅದರಿಂದ ನಾವು ಗುರುಗಳನ್ನು, ಅದೇ ರೀತಿ ಭಗವಂತನಿಗೆ ಪ್ರಿಯವಾದಂಥದ್ದು ಒಂದು ಸಂಗೀತ ಸಾಹಿತ್ಯ ಆಗ್ಬೋದು, ನಾಟ್ಯ ಆಗ್ಬೋದು, ಅಥವಾ ಛತ್ರಿ, ಚಾಮರ, ನೃತ್ಯ ಗೀತಾದಿಗಳು, ವಾದ್ಯಗಳು, ಇವೆಲ್ಲ ಕೂಡ ಒಂದು ಇರ್ತಕ್ಕಂಥದ್ದು. ಇದರಲ್ಲಿ ಶಾಕ್ತೇಯರು ಅಂದರೆ ಶಕ್ತಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು, ಶೈವರು ಶಿವನ ಆರಾಧನೆ ಮಾಡ್ತಕ್ಕಂಥವ್ರು, ವೈಷ್ಣವರು ವಿಷ್ಣುವಿನ, ಗಾಣಹತ್ಯ ಅಂದರೆ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು, ಈ ರೀತಿ ಅನೇಕವಾದ ಪಂಗಡಗಳಿದೆ. ಉದಾಹರಣೆಗೆ ನಾನು ವಿಷ್ಣು ಭಕ್ತನಾದರೆ ಮೊದಲನೇ ಸಾಲಿನಲ್ಲಿ ದಶಾವತಾರಗಳನ್ನೇ ನಾವು ಇಡಬೇಕು. ಅದೇ ಶಾಕ್ತೇಯರು ಶಕ್ತಿಯನ್ನ, ದೇವಿಯನ್ನ ಪ್ರೀತಿ ಮಾಡ್ತಕ್ಕಂಥವ್ರು ದೇವಿಯನ್ನು ಇಡ್ತಾರೆ. ಅದರಿಂದ ಈಗ ಉದಾಹರಣೆ ಗಣಪತಿಯನ್ನು ಆರಾಧನೆ ಮಾಡ್ತಾರೆ, ಗಣಪತಿಯ ರೂಪಗಳನ್ನು ಇಡ್ತಾರೆ. ಆ ರೀತಿ ಅದು ಯಾವ್ಯಾವ ಸ್ಥಾನ ಅಲ್ಲ, ನಮ್ಮ ಆ ಸ್ಥಾನ ಕೊಡಬೇಕಾದಂಥದ್ದು ಹೃದಯದಲ್ಲಿ. ಆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟು, ಅಂದರೆ ಭಗವಂತನ, ಇವಾಗ ನಾನು ರಾಮ ಅಂತೀನಿ, ಇನ್ನೊಬ್ರು ಕೃಷ್ಣ ಅಂತಾರೆ, ಇನ್ನೊಬ್ರು ಶಿವ ಅಂತಾರೆ. ಯಾವ ರೂಪದಲ್ಲಿ ನಾವು ದೇವಿ ಅಂದರು, ಬಾಬಾ ಅಂದರು, ಎಲ್ಲ ರೀತಿಯಲ್ಲಿ ರಕ್ಷಿಸ್ತಕ್ಕಂಥ ಒಬ್ಬನೇ. ಒಂದೇ ಭೂಮಿ, ಒಂದೇ ನೀರು, ಒಂದೇ ಗಾಳಿ, ಒಂದೇ ಆಕಾಶ. ಅದರಿಂದ ಭಗವಂತ ಕೂಡ ಒಬ್ಬನೇ. ಆದರೆ ನಾವು ಆರಾಧನೆ ಮಾಡತಕ್ಕಂಥ ವಿಧಾನಗಳು ಬೇರೆ ಬೇರೆ ಆಗಿರುತ್ತೆ. ಅದರಿಂದ ಆಚರಣೆಗಳು ಬೇರೆ ಬೇರೆ ಇರುತ್ತೆ. ಅದೇ ನಮ್ಮ ಒಂದು ಸಂಕುಚಿತ ಮನೋಭಾವದಿಂದ ದೇವರನ್ನ ಇಷ್ಟಕ್ಕೆ ಸೀಮಿತಗೊಳಿಸಿರ್ತೀವಿ. ಅಂದರೆ ಅವನ ಒಂದು ಇರುವಿಕೆ ಅಗಾಧವಾದದ್ದು, ಪ್ರಕೃತಿಯೇ ಒಂದು ಅಲ್ವಾ. ನಾವು ನಮ್ಮ ನಮ್ಮ ಇದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಾವು ಭಗವಂತನ ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಹಾಗಾದರೆ ಈ ಒಂದು ದೇವಸ್ಥಾನಗಳಲ್ಲಿ ಒಂದು ಪೂಜೆ ಮಾಡುವಂಥದ್ದು ಇರ್ಬೋದು. ಕೊನೆಗೆ ಮೊದಲನೇ ದಿವಸ ಅಂದರೆ ಮಹಾನವಮಿ ಅಂತ ಏನು ಹೇಳ್ತೀವಿ, ಆಯುಧ ಪೂಜೆ ಅಂತ ಹೇಳಿ, ಅವತ್ತು ಶಸ್ತ್ರಾಸ್ತ್ರಗಳನ್ನು ಪೂಜೆ ಮಾಡೋದು, ಸಂಗೀತವಾದಿಗಳನ್ನು ಪೂಜೆ ಮಾಡೋದು. ಸೊ ನೃತ್ಯ ಮಾಡೋಂಥವ್ರಾದರೆ ಗೆಜ್ಜೆಗಳನ್ನು ಈ ರೀತಿ ಪೂಜೆ ಮಾಡೋದು, ವೈಣಿಕರಾದರೆ ವೀಣೆನ, ಈ ರೀತಿ ಸಂಗೀತ ಸಾಧನಗಳನ್ನು ಪೂಜೆ ಮಾಡೋವಂಥದ್ದು, ಗಾಡಿ, ಕಾರು, ಈ ರೀತಿ ಪೂಜೆ ಮಾಡೋವಂಥದ್ದೆಲ್ಲ ನಾವು ನೋಡ್ತೀವಿ ಆಯುಧ ಪೂಜೆ ದಿವಸ. ಇದರದ್ದು ಮಹತ್ವ ಏನು? ಯಾಕೆ ಅವತ್ತೇನೆ ಮಾಡಬೇಕು ಅಂತ ಹೇಳಿ, ನವಮಿ ದಿವಸನೇ ಯಾಕೆ ಮಾಡ್ತಾರೆ? ಅಂದರೆ ನಾವು ಆಗಲೇ ಹೇಳ್ಕೊಂಡ್ವಿ, ಮೊದಲು ಲಕ್ಷ್ಮಿಯಾಗಿ, ನಂತರ ಸರಸ್ವತಿಯಾಗಿ, ನಂತರ ದುರ್ಗಿಯಾಗಿ. ಅಂದರೆ ಈ ಮಹಾನವಮಿ ಅಂತಕ್ಕಂಥದ್ದು ಅವರು ಕ್ರೋಧವನ್ನು, ಅಂದರೆ ಭಗವಂತನ ಕ್ರೋಧ ಇಲ್ಲ, ಮಕ್ಕಳಿಗೆ ಅವರು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು, ಅಥವಾ ಶಿಕ್ಷೆ ಅಂದರೆ ಇನ್ನು ವಿಧಿ ಇಲ್ಲ ಅಂದರೆ ಶಿಕ್ಷೆ ಕೊಡಲೇಬೇಕು. ಅದರಿಂದ ಅವರು ಕ್ರೋಧವನ್ನು ತಂದುಕೊಳ್ತಾರೆ. ಆದ್ದರಿಂದ ಪ್ರತಿಯೊಂದು ಆಯುಧವನ್ನು ಕೂಡ ಅವರು ಬಳಸಿದ್ರು. ಅಂದರೆ ಈಗ ಆ ಮಹಿಷಾಸುರ ಏನು ಮಾಡಿದ, ಒಂದೊಂದು ರಕ್ತ ಹನಿ ಬಿದ್ದರೆ ಓ ಮಹಿಷಾಸುರ ಬರ್ತಾ ಇದ್ರು. ಹಾಗೇನು ಮಾಡೋದು, ಎಲ್ಲ ಸ್ಥಳದಲ್ಲೂ ಭಗವಂತ ವ್ಯಾಪ್ತಿಯಾಗಿ ಆ ಒಂದು ಎಲ್ಲ ಆಯುಧಗಳನ್ನೂ ಅವರು ಬಳಸಿದ್ರು. ಆ ಆಯುಧಗಳಲ್ಲಿ ಏನಿರುತ್ತೆ, ಮುಖ್ಯವಾಗಿ ಶಕ್ತಿ ಅಲ್ವಾ. ನಾವಿವಾಗ ನವರಾತ್ರಿ ಪೂರ್ತಿ ಆರಾಧನೆ ಮಾಡೋದೇ ಶಕ್ತಿಯನ್ನು. ದೇವತೆಗಳಿಗೆಲ್ಲರಿಗೂ ಇರತಕ್ಕಂಥದ್ದು ಶಕ್ತಿ, ಆದರೆ ನಮಗೂ ಕೂಡ ಆ ಶಕ್ತಿಯನ್ನು ಕೊಡ್ತಕ್ಕಂಥವ್ರು. ಅದರಿಂದ ಆ ಶಕ್ತಿ ಆಯುಧಗಳಲ್ಲಿ ಏನಾಗುತ್ತೆ, ಉಗ್ರ ರೂಪದಲ್ಲಿ ತಳೆಯುತ್ತದೆ. ಆಗ ನಾವು ಆ ಆಯುಧಗಳನ್ನು ನಾವು ಏನಂದರೆ, ನಾವು ಕೂಡ ಭಗವಂತನ ತಾಯಿಯ ದಾಸರೇ ಅಂತ ಹೇಳಿ ಅವರಿಗೆ ಶಾಂತಿ ಕರ್ಮಕ್ಕಾಗಿ ನಾವು ಎಲ್ಲ ಒಂದು, ಉದಾಹರಣೆಗೆ ನಾವು ಮಾಡೋದ್ರಿಂದ ಪುಣ್ಯ ಫಲವೇ ಒಂದು ವಾಹನ ಆಗ್ಬೋದು ನಮಗೆ ಸಿಗ್ತಕ್ಕ. ಅಂದರೆ ಆ ವಾಹನದಲ್ಲಿ ನಾವು ಸುಲಭವಾಗಿ ಒಂದು ಗಮ್ಯವನ್ನು ಸೇರ್ಬೋದು, ಬೇಗ ಸೇರ್ಬೋದು. ಅದೇ ರೀತಿ ನಮ್ಮ ಕೈಯಲ್ಲಿ ನಡ್ಕೊಂಡು ಹೋದರೆ ಆಗೋದಿಲ್ಲ. ಅದೇ ರೀತಿ ಒಂದು ವಸ್ತು, ಒಂದು ಆಯುಧ ಇದೆ ಅಂದ್ಕೊಳ್ಳಿ, ಆ ಆಯುಧದಿಂದ ಬೇಗ ಸುಲಭವಾಗಿ ಎಲ್ಲ ಕೆಲಸಗಳು ನಡೆದೋಗುತ್ತೆ. ಅಂದರೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿಯಿಂದ ಅದನ್ನ ಶಕ್ತಿ ಕೊಟ್ಟಂಥವ್ರು ಯಾರು? ಆ ಭಗವಂತ. ಆದ್ದರಿಂದ ಆ ಒಂದು ಭಗವಂತನಿಗೆ ಶಾಂತಿಪೂರ್ವಕವಾಗಿ, ಶಾಂತಿಗಾಗಿ ನಾವೇನು ಮಾಡ್ತಕ್ಕಂಥದ್ದು, ಆಯುಧಗಳನ್ನೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ನಾವು ಕೂಡ
ನಿಮ್ಮ ದಾಸರೇ, ನಿಮ್ಮ ಮಾರ್ಗದಲ್ಲಿ ನಡೀತಕ್ಕಂಥವರೇ ಅಂತ ಹೇಳಿ ಆ ಭಗವಂತನ ಹತ್ರ ನಾವು ಶರಣಾಗತಕ್ಕಂಥದ್ದೇ ಆಯುಧ ಪೂಜೆ. ಅದರಿಂದ ಆಯುಧಗಳಿಗೆ ಶಾಂತರ್ಥವಾಗಿ ಮಾಡ್ತಕ್ಕಂಥದ್ದೇ ಸೇವೆ. ಉದಾಹರಣೆಗೆ ಒಂದು ನಿಂಬೆಹಣ್ಣು ಅಥವಾ ಒಂದು ಕುಷ್ಮಾಂಡ ಚಂದ್ರ ಇವೆಲ್ಲ ಮಾಡ್ತಕ್ಕಂಥದ್ದು ಶಾಂತಿಗಾಗಿ. ಇನ್ನು ವಿಜಯದಶಮಿ ದಿವಸ ಬರುವಂತಹದ್ದಾದ್ರೆ ಅವತ್ತು ಒಂದು ಬನ್ನಿ ಪೂಜೆ ಅಂತ ಹೇಳಿ ಮಾಡ್ತೀವಿ, ಬನ್ನಿ ಹಂಚೋದು ಅಥವಾ ಶಮಿ ಪೂಜೆ ಅಂತ ಮಾಡ್ತೀವಿ. ಸೊ ಮೈಸೂರಿನಲ್ಲೂ ಸಹ ಈ ಒಂದು ಪ್ರೊಸೆಷನ್ ನಡೆಯುತ್ತೆ. ಬನ್ನಿ ಮಂಟಪದವರೆಗೆ ಒಂದು ಆನೆ ಅಂಬಾರಿ ಮೆರವಣಿಗೆ ದೇವಿನ ಹೊತ್ತು ಆನೆಯಿಂದ ಅಂಬಾರಿ ಮೆರವಣಿಗೆ ಸಾಗ್ತಾರೆ. ಸೊ ಇದ್ರದ್ದು ವಿಶೇಷತೆ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳ್ಬೋದು ಗುರುಗಳೇ? ಬನ್ನಿ ವೃಕ್ಷ ಶಮಿ ವೃಕ್ಷ ಅಂತಾರೆ. ಶಮಿ ನಮ್ಮ ಪಾಪಗಳನ್ನ ಕ್ಷಯ ಮಾಡ್ತಕ್ಕಂಥದ್ದು. ಅದರಿಂದ ಶ್ರೀರಾಮಚಂದ್ರ ಕೂಡ ಆ ಶಮಿಯನ್ನು ಆರಾಧನೆ ಮಾಡಿ ಮುಂದಿನ ಒಂದು ರಾವಣ ಸಂಹಾರಕ್ಕಾಗಿ ಹೋದ್ರು ಅನ್ನೋದೊಂದು ರಾಮಾಯಣದಲ್ಲಿ. ಈವನ್ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಬನ್ನಿ ಮಂಟಪದಲ್ಲಿ ಮುಚ್ಚಿಟ್ಟಿದ್ರು, ಅಡಗಿಸಿಟ್ಟಿದ್ರು ತಮ್ಮ ಅಜ್ಞಾತವಾಸ ಮುಗಿಸಿ ಆದ ನಂತರ ಆ ಒಂದು ಅಸ್ತ್ರಗಳನ್ನ ತಗೊಂಡು ಮತ್ತೆ ವಿಜಯ ಗೈದರು ಅಂತ. ಹೌದಲ್ವಾ? ಆದ್ರಿಂದ ಆ ಶಮಿ ಅಂತಕ್ಕಂಥದ್ದು ದೇವತಾ ವೃಕ್ಷ. ಆ ಒಂದು ಎಲೆ ನಾವು ಭಾವನೆ ಹೇಗಿರಬೇಕು ಅಂತ ನಾನು ಆಗಲೇ ಹೇಳ್ದಂಗೆ ಸರ್ವ ಪ್ರಾಣಿಗಳಲ್ಲೂ ಕೂಡ ನಾವು ಪರಮಾತ್ಮ ಕಾಣೋದಕ್ಕಿಂತ ಪ್ರೀತಿ ಇರಬೇಕು. ಅದರಿಂದ ಸರ್ವ ಆಧರಣೆ ಇರಬೇಕು, ಆಧಾರವಾಗಿ ನೋಡಬೇಕು. ಅದರಿಂದ ಅದನ್ನು ಹಂಚೋತಕ್ಕಂಥದ್ದು ಅಂದರೆ ಆ ಶಮಿ ವೃಕ್ಷದ ಒಂದು ಎಲೆಗಳನ್ನ ಹಂಚತಕ್ಕಂಥದ್ದು ತುಂಬ ವಿಶೇಷ. ಸರ್ವೇ ನಾಂಸುಕನೋವು ಅಂತ. ಅದರಿಂದ ತಗೊಂಡು ಹೇಗೆ ಪಾಂಡವರಿಗೆ ವಿಜಯ ಸಿಕ್ತು, ಶ್ರೀರಾಮಚಂದ್ರನಿಗೆ ವಿಜಯ ಸಿಕ್ತು, ಆ ರೀತಿ ಈ ಒಂದು ರಾಜನ ಮಂತಂದರು ಕೂಡ ಅದನ್ನು ಆರಾಧನೆ ಮಾಡಿ ಅವರು ಕೂಡ ಎಲ್ಲ ವಿಜಯಗಳನ್ನು ಪಡ್ಕೊಂಡಂಥವ್ರು. ಅದರಿಂದ ಅದು ಪಾರಂಪರಿಕವಾಗಿ ಆಚರಣೆ ಬರ್ತಾ ಇದೆ ಶಮಿ ಅಂತಕ್ಕಂಥದ್ದು. ಬನ್ನಿ ಮಂಟಪ, ಬನ್ನಿ ವೃಕ್ಷ, ಬನ್ನಿ ವೃಕ್ಷದ ಎಲೆ ತುಂಬಾ ಶ್ರೇಷ್ಠವಾದಂಥದ್ದು. ಹಾಗಾಗಿ ಬನ್ನಿ ಪೂಜೆ ಹೌದು, ಬನ್ನಿ ಪೂಜೆ ಹೌದು. ಅಂದ್ರೆ ವಿಜಯದ ಅಂತಿಮ ಹಂತವನ್ನ ಒಂದು ಸಂಭ್ರಮಿಸುವಂತ ಒಂದು ವಿಜಯದಶಮಿ. ವಿಜಯದಶಮಿ ವಿಜಯ ಪಡೆದಂತ ಒಂದು ಆಚರಣೆ, ಸಂಭ್ರಮಿಸ್ತಕ್ಕಂಥ ಆಚರಣೆ. ಹಾಗೆ ಗುರುಜಿ, ಈ ಒಂದು ನವರಾತ್ರಿನಲ್ಲಿ ಅಂತ ಅಲ್ಲದೆ ಇದ್ರು, ನವರಾತ್ರಿನಲ್ಲೂ 9 ದಿವಸನೂ ಹೋಮಗಳನ್ನು ಮಾಡ್ತೀವಿ. ಮೊದಲನೇ ದಿವಸ ಗಣಪತಿ ಲಕ್ಷ ಮೋದಕ ಗಣಪತಿ ಹೋಮ ಅಂತ ಮಾಡ್ತೀವಿ, ಧನ್ವಂತರಿ ಹೋಮ ಮಾಡ್ತೀವಿ, ದುರ್ಗಾ ಹೋಮ ಮಾಡ್ತೀವಿ. ಈ ರೀತಿ ವಿವಿಧ ಹೋಮಗಳನ್ನು ಆಯಾ ದಿನಕ್ಕೆ ತಕ್ಕಂಗೆ, ಸ್ಕಂದ ಹೋಮ ಷಷ್ಠಿ ದಿವಸ, ಲಲಿತಾ ಪಂಚಮಿ ಹೋಮ 5ನೇ ದಿವಸ ಮಾಡ್ತೀವಿ. ಅದೇ ರೀತಿ ಬೇರೆ ಬೇರೆ ಹೋಮಗಳನ್ನು ಮಾಡ್ತೀವಿ. ಇದೆಲ್ಲ ಸಾಮಾನ್ಯವಾಗಿ ಮನೆಯಲ್ಲಿ ಮಾಡೋದಿಲ್ಲ. ಸೊ ಈ ಹವನ ಅಂದರೆ ಏನು, ದೇವಸ್ಥಾನದಲ್ಲೇ ಇದನ್ನು ಯಾಕೆ ಮಾಡಬೇಕು ಅಂತ ಹೇಳಿ? ಭಗವಂತನಿಗೆ ಏನು ಪತ್ರಂ ಪುಷ್ಪಂ ಫಲಂ ತೋಯಂ, ಯಾವುದೇ ರೀತಿ ಮನೆಯಲ್ಲಿ ದೇವರ ಆರಾಧನೆ ಮಾಡಿದಾಗ ಒಂದು ನೀರು, ಹಾಲು, ಹಣ್ಣು, ಪ್ರಸಾದನೋ ಏನೋ ಒಂದು ನೈವೇದ್ಯವನ್ನು ಮಾಡ್ತಾ ಇರ್ತೀವಿ ಸಾಮಾನ್ಯವಾಗಿ. ಆದರೆ ದೇವರು ಯಾವತ್ತೂ ಕೂಡ ಅದನ್ನು ಸ್ವೀಕರಿಸಿದಂಥವ್ರಲ್ಲ. ಯಾಕೆಂದರೆ ನಾವು ಮಕ್ಕಳಾದರೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಭಗವಂತನಿಗೆ. ಆದರೆ ನಾವು ತಂದೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇರ್ತಿರ್ತಾರೋ ತಂದೆ ಮೇಲೆ ಕೂಡ ನಮ್ಗೆ ಅಷ್ಟು ಪ್ರೀತಿ ಇರಬೇಕಲ್ವ. ಅದರಿಂದ ನಾವು ನಮ್ಮ ಪ್ರತ್ಯಕ್ಷ ದೈವ ಅಗ್ನಿದೇವರು. ಅಗ್ನಿಯನ್ನು ದೂತನಾಗಿಟ್ಕೊಂಡು ನಾವು ಹವಿಸ್ಸನ್ನು ಅರ್ಪಣೆ ಮಾಡಿದಾಗ ದೇವಮುಖಾಯ ನಮಃ ಅಂತಾರೆ. ಭಗವಂತನ ದೇವರು ಅಗ್ನಿ ರೂಪದಲ್ಲಿ ಬಂದು ಸ್ವೀಕರಿಸ್ತಾರೆ ಅಂತ. ಆದ್ದರಿಂದ ಆ ಅಗ್ನಿಮುಖೇನ ನಾವು ಭಗವಂತನಿಗೆ ತಿನ್ನಿಸ್ತಕ್ಕಂಥದ್ದು. ಮಕ್ಕಳ ಮೇಲೆ ಇಷ್ಟು ಪ್ರೀತಿ ಇರುತ್ತೆ ಆ ರೀತಿ. ಅಂದರೆ ಒಂದು ಮಗುವಿಗೆ ಬೇಕಾದರೆ ನೀವು ಹೊಟ್ಟೆ ತುಂಬ ತಿನ್ನಿಸ್ಬೋದು, ತಂದೆಗಾದರೆ ತಿನ್ಸೋಕ್ಕೆ ನೀವು ಸ್ವಲ್ಪ ನಾಚಿಕೆ ಪಟ್ಕೊತೀರಿ, ಹೌದು, ಅಂಜ್ಕೊತೀರಿ. ಆ ರೀತಿ ಯಾವಾಗಲೂ ಕೂಡ ನಾವು ಭಗವಂತನ ನೋಡೋದು ತಂದೆ ಅಂತ. ಆದರೆ ಆ ಸಮಯದಲ್ಲಿ, ಹವನ ಸಮಯದಲ್ಲಿ ನಾವು ನೋಡಬೇಕಂದ್ರೆ ಮಗು, ಆ ಮಗುವಿನ ರೂಪದಲ್ಲಿ ನಾವು ಒಂದೊಂದು ತುತ್ತಾಗಿ ಹೇಗೆ ತಿನ್ನಿಸ್ತೀವಿ ಹಾಗೆ ಭಗವಂತನಿಗೆ ಕೂಡ ಕೊಡ್ತಕ್ಕಂಥದ್ದು. ಮುಖ್ಯವಾಗಿ ದೇವತೆಗಳಿಗೆ ಆಹಾರ ಅಂದರೆ ಒಂದು ತುಪ್ಪ. ಅದು ತುಪ್ಪವನ್ನು ಸೇರಿಸಿ, ಮಕ್ಕಳು ಕೂಡ ತುಪ್ಪ ಅಂದರೆ ಇಷ್ಟ ಅಲ್ವಾ, ಆ ರೀತಿ ತುಪ್ಪವನ್ನು ಸೇರಿಸಿ ಭಗವಂತನಿಗೆ ಕೊಡ್ತಕ್ಕಂಥದ್ದು ಹವನ ಅಂತ. ಹವನ ಹೋಮ ಅಂತ. ಅಂದರೆ ಆ ಹೋಮಗಳು ಮಾಡೋದ್ರೆ ಏನಾಗುತ್ತೆ ಅಂದರೆ ಭಗವಂತನಿಗೆ ಆ ಒಂದು ನಾವು ಕೊಟ್ಟಂಥ ದ್ರವ್ಯ ತಲುಪತ್ತೆ. ಆದ್ದರಿಂದ ಇನ್ನೂ ನಮ್ಮಲ್ಲಿ ಇವಾಗ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇರೋವಾಗ ಯಾರಿಗಾದ್ರೂ ಅಷ್ಟೇ ಪ್ರೀತಿಯಿಂದ ಮಾತಾಡಿದಾಗ ಅದು ಹೊಗಳಿದಾಗ ತುಂಬ ಪ್ರೀತಿ ಆಗುತ್ತೆ. ಆ ರೀತಿ ಭಗವಂತನ ಕೂಡ ನಾಮಮಂತ್ರಗಳಿಂದ ಅವ್ರನ್ನ ಹೊಗಳಿ ಅವರಿಗೆ ಕೊಡ್ತಕ್ಕಂಥದ್ದು ಅಲ್ವಾ. ಉದಾಹರಣೆ ಒಂದು ಮಗುವಿಗೆ ಚಂದ್ರನ ತೋರಿಸ್ತಾ ಊಟ ಮಾಡುತ್ತೀರಿ ಅಲ್ವಾ, ಏಕೆಂದರೆ ಅವರ ಗಮನವನ್ನು ಮನಸ್ಸು ಆನಂದವಾಗಿದ್ದರೆ
ಆ ರೀತಿ ಭಗವಂತನು ಕೂಡ ಒಂದು ಮಗುವಾಗಿ ನಾವು ತಿನ್ನಿಸ್ತಕ್ಕಂಥದ್ದೇ ಹೋಮ. ಅದರಿಂದ ಆ ಹೋಮಾದಿಗಳನ್ನ ಮನೆಯಲ್ಲಿ ಮಾಡೋಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಅದರಿಂದ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಅಥವಾ ಮಾಡ್ತಾರೆ. ಏಕೆಂದರೆ ಅಲ್ಪಕಾಲ ಅಲ್ಪ ವೆಚ್ಚದಿಂದ ಮಾಡಬಹುದು, ವೆಚ್ಚಕ್ಕಿಂತ ಭಕ್ತಿಯಿಂದ ಮಾಡಬಹುದು, ಸಾಂಗವಾಗಿ ಮಾಡಬಹುದು. ಅದರಿಂದ ಒಂದು ಸ್ವಾರ್ಥ ಆರಾಧನೆ ಅಂತಾರೆ. ಅಂದರೆ ಮನೆಯಲ್ಲಿ ನಮ್ಮ ಮಕ್ಕಳಿಗೋಸ್ಕರ ನಮಗೋಸ್ಕರ ಮಾಡತಕ್ಕಂಥದ್ದು ಸ್ವಾರ್ಥ ಆರಾಧನೆ. ಹೊರಗಡೆ ದೇವಸ್ಥಾನಗಳಲ್ಲಿ ಮಾಡತಕ್ಕ ಪರಾರ್ಥ ಆರಾಧನೆ ಅಂತ, ಅಂದರೆ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತಕ್ಕಂಥ. ಅದರಲ್ಲಿ ಎಲ್ಲರಲ್ಲೂ ನಾವು ಕೂಡ ಸೇರ್ತೀವಲ್ವ. ಅದರಿಂದ ಆದರೆ ಧರ್ಮ ಏನು ಅಂತಂದರೆ ನಾನು ಅಹಂ ಅನ್ನೋದು ಅಷ್ಟೊಂದು ಹೆಚ್ಚಿನ ಫಲ ಕೊಡದೇ ಇರತಕ್ಕಂಥದ್ದು, ಎಲ್ಲರೂ ಚೆನ್ನಾಗಿರ್ತಕ್ಕಂಥ ಹೆಚ್ಚಿನ ಫಲ ಕೊಡ್ತಕ್ಕಂಥದ್ದು. ಆದ್ದರಿಂದ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜಾ ಹೋಮಗಳಿಗಿಂತ ದೇವಾಲಯಗಳನ್ನ ಮಾಡಿಸೋದು ಅಥವಾ ನದಿ ತೀರಗಳನ್ನ ಮಾಡೋದು ವಿಶೇಷವಾದ ಫಲದಾಯಕವಾದಂಥದ್ದು. ಆದ್ದರಿಂದಲೇ ಈ ಒಂದು ಅವಕಾಶಗಳು, ಇವಾಗ ನವರಾತ್ರಿ ಮಹೋತ್ಸವ ಅಂತು, ಆ ಸಮಯದಲ್ಲಿ ಏನು ಮಾಡ್ತಾರೆ, ಎಲ್ಲ ಕಡೆ ಹವನಗಳು ಇಟ್ಕೊಳ್ತಾರೆ. ಹವನಗಳಲ್ಲಿ ಎಲ್ಲರೂ ಪಾಲ್ಗೊಂಡು ಆ ಭಗವಂತನಿಗೆ ಅಂದರೆ ನಾವೇ ದ್ರವ್ಯನ ಅರ್ಪಣೆ ಮಾಡಬೇಕು ಅನ್ನೋದೇನು ಮನಸ್ಸಿನಿಂದ ಭಾವನೆಯಿಂದ ಭಕ್ತಿ ಇರಬೇಕು, ಭಕ್ತಿ ಭಾವನೆ ಇರಬೇಕು. ಅದರಿಂದ ನಾವು ಕೊಡ್ತಕ್ಕಂಥ ಹವಿಸ್ಸೆಲ್ಲ ಮುಖ್ಯ, ಭಕ್ತಿ ಮುಖ್ಯ. ಉದಾಹರಣೆಗೆ ನಾನೊಂದು ತೋಟ ಇಟ್ಕೋಬೇಕು, ಆ ತೋಟದಲ್ಲಿ ಒಳ್ಳೆ ಹೂಗಳನ್ನ ತುಳಸಿಯನ್ನು ಬೆಳಿಬೇಕು, ಅದನ್ನ ಕಟ್ಟಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂದರೆ ಅಷ್ಟೇ ಸಾಕಪ್ಪ. ನೀನು ಭಾವನೆ ಬಂತಲ್ವಾ, ನಿನಗೆ ಒಳ್ಳೆ ಫಲ ಕೊಡ್ತಾರೆ. ನಂತರ ಭಗವಂತ ನಮ್ಮ ಯಾವಾಗೂ ತಾಯಿ ಹೇಗೆ ಪ್ರೀತಿಸಲಾಗ ನಮ್ಮನ್ನೆಲ್ಲವೂ ಪ್ರೀತಿಸ್ತಾನೆ ಇರ್ತಾರಂತೆ. ಆದರೆ ನಾವು ಭಾವನೆ ಇರಬೇಕು. ಸುಮ್ಮನೆ ಏನೋ ಆಚರಣೆ ಮಾಡಿಬಿಟ್ಟೆ ಅಂತ ಆಚರಣೆ ಮಾಡೋದ್ರಿಂದ ಫಲ ಬರೋದಿಲ್ಲ. ಸೊ ಒಳ್ಳೆ ಭಾವನೆಯಿಂದ ಮಾಡಬೇಕು ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಒಳ್ಳೆ ಭಾವನೆಗಿಂತ ಕಾನ್ಸಂಟ್ರೇಷನ್ ಮುಖ್ಯ, ಗಮನ ಮುಖ್ಯ, ಗಮನ ಭಕ್ತಿ ಭಾವ ಮುಖ್ಯ, ನಂಬಿಕೆ ಮುಖ್ಯವಾಗಿ ನಂಬಬೇಕು. ನಾನು ಇದು ಮಾಡ್ತಾ ಇದ್ದೀನಿ, ಭಗವಂತ ನಮಗೆ ರಕ್ಷಿಸ್ತಾರೆ, ಖಂಡಿತವಾಗಿ ರಕ್ಷಿಸ್ತಾರೆ. ಅವರೇ ಎಲ್ಲರೂ ರಕ್ಷಿಸ್ತಕ್ಕಂಥವ್ರು ಅವರೇ. ಇದಲ್ದಲೇ ಒಂದು ಪ್ರಾಯಶ್ಚಿತ್ತಾರ್ಥವಾಗಿ ಅಥವಾ ನಮಗೆ ಬಂದಿರುವಂತಹ ದೋಷಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಹೋಮಗಳಿದೆಯಾ? ಹೇಗೆ ಇವಾಗ ಈ ರಾಹು ಹೋಮ, ಕೇತು, ಶನಿ ಕಾಟ, 7.5 ಶನಿ ಕಾಟ ಅಂತ ಎಲ್ಲ ಬರುತ್ತೆ. ಸೊ ಇದನ್ನ ಒಂದು ದೋಷ ಪರಿಹಾರಾರ್ಥವಾಗಿ ಯಾವುದಾದ್ರೂ ಹೋಮಗಳನ್ನು ಮಾಡ್ಬೋದಾ? ಒಂದು ಮಗು ಹುಟ್ಟಿತು ಅಂದರೆ ನಾವೊಂದು ಕುಂಡ್ಲಿ ಹಾಕ್ಸ್ತೀವಿ. ಅಂದರೆ 12 ರಾಶಿಗಳ ಕುಂಡಲಿಯಲ್ಲಿ 12 ರಾಶಿಗಳಲ್ಲಿ ಗ್ರಹ ಸ್ಥಿತಿಯನ್ನು ಹಾಕ್ಸ್ತೀವಿ. ಆ ಗ್ರಹಗಳು ಯಾವ್ಯಾವ ಸ್ಥಿತಿನಲ್ಲಿದ್ದಾರೆ ಅದರಿಂದ ಲಗ್ನದಿಂದ ಆಗ್ಬೋದು, ಚಂದ್ರದಿಂದ ಆಗ್ಬೋದು, ಪಡಿತಕ್ಕಂಥ ಫಲ ಏನು ಅಂತ. ಲಗ್ನಾತ್ ಶರೀರವಶಾತ್ ಸುಖ ದುಃಖ ಮಾನಸಂ ಶಶಾಂಕವಶಾತ್ ಅಂತ. ಅದರಿಂದ ಲಗ್ನ ಅಂತಕ್ಕಂಥದ್ದು ನಮ್ಮ ಸೂರ್ಯನ ಅಂದರೆ ತಂದೆ, ಚಂದ್ರ ಬಂದು ತಾಯಿ ಪ್ರಪಂಚಕ್ಕೆಲ್ಲ. ಆದ್ದರಿಂದ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಅಥವಾ ಪಾಪಗಳ ಫಲವನ್ನು ಆ ಕುಂಡಲಿ ಸೂಚನೆ ಮಾಡುತ್ತೆ. ಅದರಲ್ಲಿ ದೋಷಾದಿಗಳು ಅಂದರೆ ಪೂರ್ವಜನ್ಮ ಮಾಡ್ತಕ್ಕಂಥ ಪಾಪಗಳು, ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ, ಹಿಂದೆ ಮಾಡತಕ್ಕಂಥ ಪಾಪಗಳು ವ್ಯಾಧಿ ರೂಪದಲ್ಲಿ ಪೀಡನೆ ಮಾಡುತ್ತೆ. ಅದಕ್ಕೆ ಜಪ, ಹೋಮ, ಇಂಥ ನಾಮಸ್ಮರಣೆ ಇವೆಲ್ಲ ಕೂಡ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಅಂತ. ಆದ್ದರಿಂದ ನಾವು ಮಾಡ್ತಕ್ಕಂಥದ್ದು ಪೂಜೆಗಳು ಪಡಿಬೇಕಾದ್ರೂ ಕೂಡ ಒಂದು ಶಕ್ತಿ ಅನ್ನೋದು ಇರಬೇಕು. ಮುಖ್ಯವಾಗಿ ಶಕ್ತಿ ಕೊಡ್ತಕ್ಕಂಥದ್ದು ಭಗವನ್ ನಾಮಸ್ಮರಣೆ. ಮುಖ್ಯವಾಗಿ ಮುಂಚಿತವಾಗಿ ಒಂದು ನಾಮಸ್ಮರಣೆಯನ್ನು ಮಾಡಬೇಕು. ಅದಾದ ನಂತರ ನಾವು ಯಾವುದೇ ಪೂಜೆ ಮಾಡೋದು ಕೂಡ ಫಲ ಬರುತ್ತೆ. ಉದಾಹರಣೆಗೆ ಒಂದು ಕಾರ್ ಕೊಡ್ತೀವಿ ಅಂದರೆ ನಾವು ಎಲ್ಲಾದರೂ ಇಟ್ಕೋಬಹುದು, ಪಾರ್ಕ್ ಮಾಡ್ಕೋಬೋದು ಅನ್ಕೊತೀವಿ. ಅದನ್ನು ವಿಮಾನವನ್ನು ಕೊಡ್ತೀವಿ ಅಂದರೆ ಎಲ್ಲಿ ಇಟ್ಕೋಬೋದು ಅಲ್ವಾ? ಒಂದೆಷ್ಟೆಷ್ಟು ಅವಲಕ್ಕಿಯನ್ನು ತಗೊಂಡೋಗಿ ಕುಚೇಲ ಕೃಷ್ಣ ಕೊಟ್ಟಾಗ ಕೃಷ್ಣ ಐಶ್ವರ್ಯ ಎಷ್ಟು ಕೊಟ್ಟರು ಅಂತಂದರೆ ಕೊನೆಗೆ ಬೇಡ ಕೃಷ್ಣ, ನನಗೆ ಬೇಡ ಇದು ಐಶ್ವರ್ಯ ಬೇಡ ಅಂತಂದರು. ಆದ್ದರಿಂದ ಕೃಷ್ಣ ಹೇಳಿದ್ರು, ನೀನು ಸೂರ್ಯ ಉದಯ ಆದ ನಂತರ ಮನೆ ಮುಂದೆ ನೀರನ್ನು ಹಾಕು, ಆ ನೀರು ಹೇಗೆ ಹಾವಿ ಆಗುತ್ತೆ ಹಾಗೆ ನಿನಗೆ ಐಶ್ವರ್ಯ ಹಾವಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟುವರೆಗೂ ನೀನು ಆ ಕೆಲಸ ಮಾಡು, ಅದಾದ ನಂತರ ಇಳಿಸ್ಬಿಡು. ಆ ರೀತಿ ಕುಚೇಲ ವಿಶೇಷವಾದಂಥ ಒಂದು ಐಶ್ವರ್ಯವನ್ನು ಪಡೆದರು. ಅಂದರೆ ನಾವು ಕೂಡ ಒಂದು ಹವನ ಆಗ್ಬೋದು, ಒಂದು ಪೂಜೆ ಆಗ್ಬೋದು, ಅದರ ಫಲ ಪಡಿಬೇಕಾದ್ರೆ ನಾವು ಕೂಡ ಸಮರ್ಥರಾಗಿರ್ಬೇಕು, ಅದನ್ನು ಪಡೆಯುವಂಥ ಶಕ್ತಿ ನಮಗಿರಬೇಕು. ಆದ್ದರಿಂದ ಮೊದಲು ಏನು ಮಾಡಬೇಕು, ದೇವಾಲಯಗಳ ಪ್ರದಕ್ಷಿಣೆಗಳು ಅಥವಾ ಅಶ್ವತ್ಥ ಪ್ರದಕ್ಷಿಣೆ ಅಥವಾ ಗೋಪೂಜೆ ಇಂಥವು ಮಾಡಿಕೊಂಡು ಶಕ್ತಿಯನ್ನು ಸಂಪಾದಿಸ್ಕೊಂಡು ಆ ಶಕ್ತಿ ಸಂಪಾದಿಸಿದ ನಂತರ ನಾವು ಯಾವುದಾದ್ರು ಮಾಡಿದ್ರೆ ಅದರಿಂದ ವಿಶೇಷವಾದ ಫಲ ಪಡಿಬಹುದು. ಕೆಲವೊಂಥರ ಎಷ್ಟೋ ಪೂಜೆಗಳು ಮಾಡಿಸ್ಬಿಟ್ವಿ ಆದರೆ ಫಲ ಸಿಗ್ತಾ ಇಲ್ಲ. ಅಂದರೆ ಫಲ ಸಿಗಬೇಕಾದ್ರೆ
ಉದಾಹರಣೆಗೆ ನಾನು ಇಲ್ಲಿಂದ ಹೊರಟೆ, ಮನೆ ಸಿಕ್ಕಲಿಲ್ಲ ಅಂದರೆ ಆಗಲ್ಲ, ನನ್ನ ಮನೆ ಎಷ್ಟು ದೂರ ಇದೆ ಅಷ್ಟು ದೂರನೂ ಹೋಗಲೇಬೇಕು. ಹಾಗೆ ಒಂದು ಯಾವುದಾದ್ರೂ ಒಂದು ಫಲ ಪಡಿಬೇಕಾದರೂ ಕೂಡ ನಾವು ಅದಕ್ಕೆ ಅರ್ಹರಾಗಿರಬೇಕು. ಮಾಡ್ತಕ್ಕಂಥ ಆ ಒಂದು ಕಾರ್ಯ ಕೂಡ ನಾವು ಇಷ್ಟು ದಿನ ಅಂತ ಮಾಡಬೇಕು. ಒಂದು ಬೀಜ ಹಾಕಿದ್ವಿ, ಆ ಬೀಜ ಬೆಳಿಬೇಕಾದ್ರೆ ನೀರು ಹಾಕಬೇಕು. ಬೆಳೆದ ನಂತರ ಅದಕ್ಕೆ ಯಾರು ಕಿತ್ತಾಕ್ತೀರಾ ಅಥವಾ ಸಸ್ಯ ರಕ್ಷಣೆಯನ್ನು ಮಾಡೋಕ್ಕೂ ಬೇಕಾಗುತ್ತೆ. ಯಾವುದು ಕಳೆ ಅಂತ ಬೀಳ್ತೀರಾ, ಅದಾದ ನಂತರ ಹೌದು ಆ ಫಲ ಪಡಿಬೇಕಾದ್ರೂ ಕೂಡ ಅಷ್ಟೇ ಸ್ವಲ್ಪ ದಿನ ಅದನ್ನು ರಕ್ಷಣೆ ಮಾಡಿಕೊಂಡು ಅದಾದ ಮೇಲೆ ಬೆಳೆದು ಅದು ಒಂದು ಹೂ ಬಿಟ್ಟು ಕಾಯಿ ಬಿಟ್ಟು ಅದು ಹಣ್ಣಾಗಬೇಕು. ಅಷ್ಟು ದಿನ ನಾವು ಕಾಯಬೇಕು. ಅದರಿಂದ ಇದು ಪುಣ್ಯಫಲ ಅನ್ನೋದೇನು ಅಂತಂದ್ರೆ ಆ ಒಂದು ಒಬ್ಬ ರೈತ ಹುತ್ತು ಬೆಳೆ ಹೆಂಗೆ ಬೆಳಿತಾನೆ ಅದು ಕಾಯುವಿಕೆ. ಆ ಪಾಪಫಲ ಏನು ಅಂದರೆ ಪಾಪಗಳು ಮಾಡಿದ್ರೆ ಕೆಲವರು ಅಂತಾರೆ ಪಾಪಗಳು ಮಾಡ್ತಿದಾರಲ್ಲ ಅವ್ರು ಚೆನ್ನಾಗೇ ಇದ್ದಾರಲ್ಲ, ನಮ್ಗೆ ಯಾಕೆ ಕಷ್ಟ ಅಂತಂದರೆ ನಮ್ಮ ಪೂರ್ವಾರ್ಥವಾದ ಕರ್ಮಫಲಗಳು ನಮ್ಮ ಕಷ್ಟಗಳು ಕೊಡ್ತವೆ. ಆದರೆ ಅವರು ಯಾಕೆ ಸುಖವಾಗಿರ್ತಾರೆ ಅಂತಂದರೆ ಒಂದು ಮನೆಗೆ ಒಂದು ಬೆಂಕಿ ಬಿತ್ತನು, ಒಂದು ಕಡ್ಡಿ ಒಂದು ಸಣ್ಣ ಬೆಂಕಿ ಬಿತ್ತು ಅಂದ್ಕೊಳ್ಳಿ, ಅದು ಏನು ಮಾಡುತ್ತೆ ಬಿಡು ಒಂದು ಮಲಗಿ ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಏನಾಗಿರುತ್ತೆ, ಆ ರೀತಿ ಪಾಪಫಲ ಕೂಡ ಸುಟ್ಟಾಗುತ್ತಂತೆ. ಆದ್ದರಿಂದ ನಾವು ಮೊದಲು ಆ ಫಲವನ್ನು ಪಡೆಯೋಕ್ಕೆ ಅರ್ಹರಾಗಿರಬೇಕು. ಅದಾದ ನಂತರ ನಾವು ಯಜ್ಞ ಯಾಗಾದಿಗಳು ಏನು ಮಾಡಿದ್ರೂ ಕೂಡ ಫಲ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ ರೀತಿ ನಮ್ಮ ಪಾಪ ಫಲ ದಹನ ಆಗಬೇಕು. ಪಾಪಗಳು ಕಳೆದೋದ್ರೆ ನಮಗೆ ಪುಣ್ಯ ಫಲ ಬರುತ್ತೆ. ಆದ್ದರಿಂದ ಅದನ್ನು ನಾವು ಸುಟ್ಟು ಮತ್ತೆ ಭಗವಂತನ ಅನುಗ್ರಹ ಪಡ್ತಕ್ಕಂಥದ್ದು ಒಂದು ಯಜ್ಞ ಯಾಗಾದಿಗಳು ಕೂಡ ಅದು ಫಲ ಕೊಡ್ತಕ್ಕಂಥದ್ದು. ಅದರಿಂದ ನಮ್ಮ ದೋಷಗಳ ನಿವಾರಣೆ ಆಗಬೇಕು, ಅದನ್ನು ಬೇಡ್ಕೋಬೇಕೆ ಹೊರತು ನನಗೆ ಅದು ಕೊಡು ಇದು ಕೊಡು ಅಲ್ಲ, ನಮ್ಮ ಪಾಪಗಳನ್ನ ಕಳಿ ಅಂತ ಬೇಡ್ಕೊಳ್ತಿರುತ್ತೆ. ತುಂಬ ಧನ್ಯವಾದಗಳು ಗುರುಗಳೇ. ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಇತ್ತೀಚಿನ ಆಚರಣೆಗಳಲ್ಲಿ ಬಂದಿರುವಂಥದ್ದು ಒಂದು ವಸ್ತ್ರಗಳ ಒಂದು ಬಣ್ಣಗಳ ಬಗ್ಗೆ. ಇವಾಗ 9 ದಿವಸ 9 ಬಣ್ಣಗಳ ವಸ್ತ್ರಗಳನ್ನು ಅಥವಾ ಸೀರೆಗಳನ್ನು ಉಟ್ಕೊಳ್ಳೋವಂಥದ್ದು ಇರ್ಬೋದು. ಇವಾಗ ಮೊದಲನೇ ದಿವಸ ಬಿಳಿ ವಸ್ತ್ರ ಅಥವಾ ಹಳದಿ ವಸ್ತ್ರ, 2ನೇ ದಿವಸ ಗುಲಾಬಿ ಬಣ್ಣ, 3ನೇ ದಿವಸ ಕೆಂಪು, ರಕ್ತ ಬಣ್ಣ, ಈ ರೀತಿ ಒಂದೊಂದು ದಿವಸಕ್ಕೆ ಒಂದೊಂದು ಬಣ್ಣ ಇದೆ. ಅದು ಯಾವುದರ ಆಧಾರದ ಮೇಲೆ ಇದು ಒಂದು ಪರಿಗಣಿತವಾಗುತ್ತೆ? ಸರ್ವಂ ಗ್ರಹಾಧೀನಂ, ಗ್ರಹಂ ದೈವಾದಿಂ, ದೈವಂ ಮಂತ್ರಾದಿಂ, ಮಂತ್ರ ಬ್ರಾಹ್ಮಣಾದಿಂ ಅಂತ. ನಮ್ಮ ಆಗುವಗಳು, ಸುಖ ದುಃಖಗಳು, ಲಾಭ ನಷ್ಟಗಳು, ವಿದ್ಯೆ, ಉದ್ಯೋಗ, ಸಂತಾನ, ವ್ಯಾಪಾರ, ವ್ಯವಹಾರ, ವಿವಾಹ ಎಲ್ಲವೂ ಕೂಡ ಸರ್ವಂ ಎಲ್ಲವೂ ಗ್ರಹಗಳ ಅಧೀನವೇ. ಆದ್ದರಿಂದ ಆ ಗ್ರಹಗಳಿಗೆ ಒಂದೊಂದು ವರ್ಣ ಅಂತ ಇದೆ. ಆ ವರ್ಣದನ್ನು ನಾವು ಆ ಗ್ರಹಗಳ ದಿನ ನಾವು ಹುಡೋದ್ರಿಂದ ಏನಾದ್ರೆ ಗ್ರಹಗಳಿಗೆ ಪ್ರಿಯವಾಗುತ್ತೆ. ಉದಾಹರಣೆಗೆ ಎಲ್ಲ ಗ್ರಹಕ್ಕೂ ಅಧಿಪತಿ ಸೂರ್ಯನಾರಾಯಣ. ಸೂರ್ಯನಿಂದೇ ಎಲ್ಲರಿಗೂ ಕೂಡ ಶಾಸ್ತಕ್ಕಂಥದ್ದು. ಅದರಿಂದ ಆ ಸೂರ್ಯ ಕಿರಣ, ಆ ವಸ್ತ್ರ ಅಥವಾ ಆ ಒಂದು ರತ್ನ ಅದರಿಂದ ನಮ್ಮ ದೇಹಕ್ಕೆ ತಾಕದಾಗ ನಮಗೆ ಆ ಗ್ರಹದ ಅನುಗ್ರಹ ಸಿಗತ್ತೆ ಅನ್ನೋದು. ಆದ್ದರಿಂದ ಆ 9 ಗ್ರಹಗಳಲ್ಲಿ ಉದಾಹರಣೆಗೆ ಸೂರ್ಯ ಕೆಂಪು ವಸ್ತ್ರಗಳು, ಅದು ಕೆಂಪು ಬಣ್ಣ ಇಷ್ಟ. ಅದೇ ರೀತಿ ಚಂದ್ರ ಬಿಳಿ, ಅದೇ ಕುಜ ಅವರು ಕೆಂಪೆ, ಅದೇ ರೀತಿ ಬುಧ ಹಸಿರು, ಗುರು ಹಳದಿ, ಶುಕ್ರ ಬಿಳಿ, ಶುಕ್ರ ಬಿಳಿ, ಶನಿ ನೀಲಿ ಅಥವಾ ಕಪ್ಪು, ರಾಹು ಧೂಮ್ರವರ್ಣ ಅಂತಂದ್ರೆ ಒಂದು ಗ್ರೇ ಕಲರ್ ಅಂತ ಹೇಳ್ಬೋದು. ಒಂದು ಧೂಮ್ರವರ್ಣ, ಧೂಮ ಅಂತಂದ್ರೆ ಒಂದು ಬೂದಿಯ ಬಣ್ಣ. ಅದಾದ ನಂತರ ಕೇತು ಚಿತ್ರವರ್ಣ, ನಾನಾ ರೀತಿಯ ಬಣ್ಣಗಳ ಚಿತ್ರವರ್ಣ. ಈ ರೀತಿ ನಮ್ಮನ್ನು ಶಾಸ್ತ್ರವರು ಅವರೇ. ಆದ್ದರಿಂದ ಅವರಿಗೆ ಯಾವ ಗ್ರಹವನ್ನು ನಮಗೆ ಬಲಪಡಿಸ್ಕೋಬೇಕು ಅಂತಹ ಒಂದು ವಸ್ತ್ರಗಳನ್ನ ಉಡೋದು. ಉದಾಹರಣೆಗೆ ಕೆಲವು ಗ್ರಹಗಳು ಮಿತ್ರರಿರ್ತಾರೆ, ಕೆಲವರು ಸಮರಿರ್ತಾರೆ, ಕೆಲವರು ಶತ್ರುಗಳಿರ್ತಾರೆ. ಉದಾಹರಣೆಗೆ ನಮ್ಮ ರಾಷ್ಟ್ರಾಧಿಪತಿ ಯಾರು, ಆ ರಾಷ್ಟ್ರಾಧಿಪತಿಗೆ ಮಿತ್ರ ಯಾರು, ಆ ಬಣ್ಣಗಳನ್ನ ನಾವು ಧರಿಸ್ತಾ ಇದ್ರೆ ನಮಗೆ ತುಂಬ ಶ್ರೇಯಸ್ಸು. ಹಾಗೆ ಆ ರೀತಿ ಈ ಒಂದು ಇದು ನವರಾತ್ರಿ ನವಗ್ರಹಗಳು ನಮಗೆ ಬೇಕು. ಆದರೆ ನವರಾತ್ರಿಯಲ್ಲಿ 9 ಗ್ರಹಗಳ ಒಂದು ಅನುಗ್ರಹ. ಆ ನವಗ್ರಹಗಳಿಗೆಲ್ಲ ಅಧಿಪತಿ ಯಾರು? ಸರ್ವಂ ಗ್ರಹಂ ದೈವ. ಆ ದೈವವನ್ನು ಆರಾಧನೆ ಮಾಡ್ತೀವಿ ಅಂತರಿಂದ ಆ 9 ಗ್ರಹಗಳು ನಮಗೆ ಶುಭಫಲವನ್ನು ಕೊಡಬೇಕು. 9 ಗ್ರಹಗಳು ಏಕಾದಶಿ ಸ್ಥಾನ ಫಲ ಕೊಡಬೇಕು. ವಾರ, ದ್ರೈಕಣ, ತ್ರಿಶಾಂಶ, ನವಮಾಂಶ, ದ್ವಾಶಾಂಶಗಳಿಂದ ಏನೇ ಬಂದರೂ ಕೂಡ ಎಲ್ಲವೂ ಕೂಡ ಗ್ರಹಗಳಿಂದಲೇ. ಆದ್ದರಿಂದ ಆ ಗ್ರಹಗಳಿಗೆ ಸಂಬಂಧಿಸಿದಂಥ ಎಲ್ಲ ದೋಷ ನಿವಾರಣೆ ಆಗಬೇಕು ಅಂತ ನವರಾತ್ರಿಯಲ್ಲಿ ಕೂಡ ಆ ನವದುರ್ಗೆಯರನ್ನ ಆರಾಧನೆ ಮಾಡಿ ಆ 9 ರೀತಿಯಲ್ಲಿ ಕೂಡ 9 ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಪ್ರದಾಯ ತುಂಬ ವಿಶೇಷವಾದ ಸಂಖ್ಯೆ. ನವದ್ವಾರ. ಹೌದು.
ಆದ್ರಿಂದ ಇವಾಗ 9ನ್ನ ಎಷ್ಟು ಮಗ್ಗಿಯನ್ನು ನೀವು ಎಷ್ಟೇ ಮಾಡಿದ್ರು 9 ಬರುತ್ತೆ. 9 ಬರುತ್ತೆ ನಿಜ ಅಲ್ವಾ, ಗುಣಿಸ್ಕೊಂಡು ಹೋದ್ರೆ 9 ಬರುತ್ತೆ. ಹೌದು. ಆ ರೀತಿ ಇವಾಗ ಉದಾಹರಣೆಗೆ 9 2 18 ಪರ್ವಗಳು ಒಂದು ಭಗವದ್ಗೀತೆ ಅಲ್ವಾ, 18 ಅಧ್ಯಾಯಗಳು. ನಿಜ. ಅದೇ ರೀತಿ 18 ದಿನ ನಡೆದಂಥದ್ದು ಯುದ್ಧ ಅಲ್ವಾ. ಆ ರೀತಿ 9 ಅಂತಂದ್ರೆ ವಿಶೇಷವಾದಂಥದ್ದು. ಅವೆಲ್ಲ ಕೂಡ ನಮಗೆ ಫಲ ಕೊಡ್ತಕ್ಕಂಥವ್ರು ಅವರು ಅಧಿಪತಿಗಳು ಅವರೇ, ಅವ್ರಿಗೂ ಪ್ರಿಯವಾಗಿ ಉಡ್ತಕ್ಕಂಥ ವಸ್ತ್ರಗಳೇ. ನಿಜ. ತುಂಬ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಗುರುಗಳೇ. ಸೊ ಇಷ್ಟು ಹೊತ್ತಿನವರೆಗೂ ತಾವು ಒಂದು ನವರಾತ್ರಿ ಆಚರಣೆ ಬಗ್ಗೆ, ನವರಾತ್ರಿ ವೈಶಿಷ್ಟ್ಯತೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೂ ಎಲ್ಲ ತೋರಿಸ್ಕೊಟ್ಟಿದ್ದೀರಾ, ಹೇಳ್ಕೊಟ್ಟಿದ್ದೀರಾ. ತಮಗೆ ಇಲ್ಲಿಗೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ಹಾಗೆ ಒಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋಕ್ಕಾಗದೇ ಇದ್ದರೆ ಒಂದು ಶ್ಲೋಕಿ ಅಂತ ಇದೆ, ಏಕಶ್ಲೋಕಿ ಅಂತ ಹೇಳಿ. ಯಾ ದೇವಿ ಮಧುಕೈಟಭ ಪ್ರಮಥಿನಿ ಯಾ ಮಹಿಷೋನ್ಮೂಲಿನಿ ಯಾ ಧೂಮ್ರೇಕ್ಷಣ ಚಂಡ ಮುಂಡಮಥಿನಿ ಯಾ ರಕ್ತ ಬೀಜಾಶಿನಿ ಶಕ್ತಿ ಶುಂಭ ನಿಶುಂಭ ದೈತ್ಯದಲಿನಿ ಯಾ ಸಿದ್ಧಲಕ್ಷ್ಮೀ ಪರ ಸಾ ದುರ್ಗಾ ನಮ ಕೋಟಿ ವಿಶ್ವಸಹಿತ ಮಾಂ ಪಾತು ವಿಶ್ವೇಶ್ವರಿ ಅಂತ ಹೇಳಿ ಪೂಜೆ ಮಾಡ್ತಾ, ಹಾಗೆ ನಮ್ಮ ವೀಕ್ಷಕರೆಲ್ಲರಿಗೂ ಒಂದು ನವರಾತ್ರಿಯ ಶುಭ ಸಂದರ್ಭದಲ್ಲಿ ಒಳ್ಳೆಯದಾಗಲಿ, ಈ ದುಷ್ಟ ಶಕ್ತಿಗಳು ಏನೇನಿದೆ ಅವೆಲ್ಲ ಅಳಿಸಿ ಹೋಗಲಿ ಅಂತ ಒಂದು ನಾವು ಶುಭ ಕಾಮನೆಗಳನ್ನು ಕೋರೋಣ. ಧನ್ಯವಾದಗಳು.